ಹಾಯ್ ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಎಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಆ್ಯಂಡ್ ಈ ಹಿಂದೆ ನಾವು ಮೈಂಡ್ ಮ್ಯಾಪ್ ಸೀರೀಸಲ್ಲಿ ಬಯಾಲಜಿಯಲ್ಲಿ ಲೈಫ್ ಪ್ರಾಸೆಸ್ ಮತ್ತು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಬಗ್ಗೆ ತಿಳ್ಕೊಂಡಿದ್ದು. 40 to 45 ಮಿನಿಟ್ಸಲ್ಲಿ ಎಂಟೈರ್ ಚಾಪ್ಟರ್ನ ರಿವೈಸ್ ಮಾಡಿದ್ದು. ಅದೇ ಥರ ಇವತ್ತು ಕ್ವಿಕ್ ಆಗಿ, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ಇನ್ನೊಂದು ಚಾಪ್ಟರ್ನ ರಿವೈಸ್ ಮಾಡೋಣ. ಆ್ಯಂಡ್ ದ ಚಾಪ್ಟರ್ ನೇಮ್ ಈಸ್ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್. ಈ ಚಾಪ್ಟ್ರಲ್ಲಿ ಬೇಕಾದಷ್ಟು ಕಾನ್ಸೆಪ್ಟ್ಗಳಿದೆ, ಬಟ್ ಮೇನ್ ಆಗಿ ನಾವು ನೆನ್ಪಿಟ್ಕೊಬೇಕಾಗಿರೋದು ಎಸೆಕ್ಷುವಲ್ ರಿಪ್ರೊಡಕ್ಷನ್ ಮತ್ತು ಸೆಕ್ಷುವಲ್ ರಿಪ್ರೊಡಕ್ಷನ್. ಎಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ ಬರ್ತಕ್ಕಂಥ ಡಿಫ್ರೆಂಟ್ ಮೋಡ್ಸ್ಗಳು, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಇಷ್ಟು ಕಾನ್ಸೆಪ್ಟನ್ನು ತಿಳ್ಕೊಳ್ಳೋಣ, ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದ ಟಾಪಿಕ್ಸ್ ಆರ್ ಹಿಯರ್. ದ ವೆರಿ ಫಸ್ಟ್ ಕಾನ್ಸೆಪ್ಟ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ವಾಟ್ಸ್ ದಟ್? ಸೊ ದಟ್ ಈಸ್ ನಥಿಂಗ್ ಬಟ್ ಕಾಪಿಯಿಂಗ್ ಆಫ್ DNA. ಯಾಕೆದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ? ಸೊ ಕಾಪಿಯಿಂಗ್ ಆಫ್ DNA ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ರೆಪ್ಲಿಕೇಶನ್ ಆಫ್ DNA. ಹಾಗಂತ ಹೇಳಿದ್ರೇನು? ರೆಪ್ಲಿಕೇಶನ್ ಅಂತ ಹೇಳ್ತೀವಿ. ರೆಪ್ಲಿಕೇಶನ್ ಇನ್ ದ ಸೆನ್ಸ್, ಎಸ್, ದ DNA ಡುಪ್ಲಿಕೇಟ್ ಇಟ್ ಸೆಲ್ಫ್ ಟು ಡಿಸ್ಟ್ರಿಬ್ಯೂಟ್ ದ ಜೆನೆಟಿಕ್ ಮೆಟೀರಿಯಲ್ ಟು ದ ಡಾಟರ್ ಸೆಲ್ಸ್ ಈಕ್ವಲಿ. DNA ತನ್ನನ್ನು ತಾನು ನಕಲು ಮಾಡಿಕೊಳ್ಳುತ್ತೆ, ಡುಪ್ಲಿಕೇಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಡಿವೈಡಿಂಗ್ ಜಸ್ಟ್ ಟು ಡಿಸ್ಟ್ರಿಬ್ಯೂಟ್ ದ ಜೆನೆಟಿಕ್ ಮೆಟೀರಿಯಲ್ ಈಕ್ವಲಿ ಟು ದ ಡಾಟರ್ ಸೆಲ್ಸ್. ಅಷ್ಟೇ ಅಲ್ಲ, ಇದು ಡಿವೈಡ್ ಆಗೋದ್ರಿಂದ ಇಟ್ ಮೇಂಟೈನ್ಸ್ ದ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ಎ ಸ್ಪೀಶೀಸ್ ಜನರೇಷನ್ ಆಫ್ಟರ್ ಜನರೇಷನ್. ಅಂದರೆ ಇವಾಗ ನಮ್ಮಲ್ಲಿ 46 ಕ್ರೋಮೋಸೋಮ್ಸ್ ಇದೆ. ನಮ್ಮ ಆ್ಯನ್ಸಿಸ್ಟರ್ಸಲ್ಲಿ 46 ಕ್ರೋಮೋಸೋಮೇ ಇತ್ತು. ಸೊ ಅವರ ಹಿಂದೆ ಆ್ಯನ್ಸಿಸ್ಟರ್ಸ್ಗಳಲ್ಲೂ ಕೂಡ 46 ಕ್ರೋಮೋಸೋಮ್ಸೇ ಇತ್ತು. ಮುಂದೆನೂ ಕೂಡ 46 ಇರುತ್ತೆ. ಈ ಎಂಟೈರ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಮೇಂಟೈನ್ ಆಗ್ತಾ ಇರೋದೇ ಈ ಡುಪ್ಲಿಕೇಶನ್ನಿಂದ. ಓಕೆ, ಸೊ ದಾಟ್ ಡುಪ್ಲಿಕೇಶನ್ ಈಸ್ ನಥಿಂಗ್ ಬಟ್ ದ ರೆಪ್ಲಿಕೇಶನ್. ಸೊ ನೌ ವಾಟ್ ಈಸ್ ದ ಯೂಸ್ ಆಫ್ ಡುಪ್ಲಿಕೇಶನ್ ಅಂತ ತಿಳ್ಕೊಂಡು ಇನ್ನೊಂದಿದೆ ಇವಾಗ. ಸೊ ದಿಸ್ ರೆಪ್ಲಿಕೇಶನ್ ಆಫ್ DNA ಈಸ್ ನಾಟ್ ಆಕ್ಯುರೇಟ್. ಇದು ಆಕ್ಯುರೇಟ್ ಆಗಿರಲ್ಲ. ಹಾಗಿದ್ರೆ ಏನಾಗಿರ್ಬೋದು? ಲಿಟಲ್ ಆರ್ ಇಟ್ ಮೇ ಬಿ ಮೈನರ್ ಎರರ್ ಡ್ಯೂರಿಂಗ್ ದ ರೆಪ್ಲಿಕೇಶನ್ ದಟ್ ಲೀಡ್ಸ್ ಟು ವೇರಿಯೇಷನ್. ಸ್ವಲ್ಪನಾದರೂ ವೇರಿಯೇಷನ್ ಆಗೇ ಆಗುತ್ತೆ, ಮೈನರ್ ಎರರ್ ಆಗುತ್ತೆ. ಆ ಎರರಿಂದ ಏನಾಗುತ್ತೆ? ಜೆನೆಟಿಕ್ ವೇರಿಯೇಷನ್ ಆಗುತ್ತೆ. ಸೊ ದಿಸ್ ವೇರಿಯೇಷನ್ ಮೇ ಹೆಲ್ಪ್ಫುಲ್ ಟು ಅ ಸ್ಪೀಶೀಸ್. ಆ ಸ್ಪೀಶೀಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಎಕ್ಸಾಮಿನೇಷನ್ ಕೇಳ್ತಾರೆ. ಸೊ ಹೌ ದ ಜೆನೆಟಿಕ್ ವೇರಿಯೇಷನ್ ಈಸ್ ಬೆನಿಫಿಷಿಯಲ್ ಟು ಎ ಸ್ಪೀಶೀಸ್. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಇಲ್ಲಿದೆ, ಇಟ್ ಎನೇಬಲ್ಸ್ some individuals to adapt to their drastic environmental changes while maintaining the survival of population. So environment is being changed, change ಆಗ್ತಾ ಇರುತ್ತೆ. So to adapt to that particular harsh condition, so we need some changes. ಆ ಚೇಂಜಸ್ ಅನ್ನು ತರೋದು ಯಾವುದು? DNA ರೆಪ್ಲಿಕೇಶನ್ ಮತ್ತು ಜೆನೆಟಿಕ್ ವೇರಿಯೇಷನ್. ಸೊ ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಒಂದು ನೆಕ್ಸ್ಟ್ ಅದಾದಮೇಲೆ ಇಂಪಾರ್ಟೆಂಟ್ ಟಾಪಿಕ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಈಸ್ ರೀಪ್ರೊಡಕ್ಷನ್. ಎಸೆಕ್ಷುವಲ್ ರಿಪ್ರೊಡಕ್ಷನ್, ಮೋಡ್ಸ್ ಆಫ್ ಎಸೆಕ್ಷುವಲ್ ರಿಪ್ರೊಡಕ್ಷನ್. ಯಾವುದಿದೆ? ರೀಪ್ರೊಡಕ್ಷನ್ ಅಂದರೆ ಏನು? ಇಟ್ಸ್ ಅ ಬಯಾಲಜಿಕಲ್ ಪ್ರೋಸೆಸ್ ಇನ್ ವಿಚ್ ಅನ್ ಆರ್ಗಾನಿಸಮ್ ಪ್ರೊಡ್ಯೂಸಸ್ ಯಂಗ್ ಒನ್ಸ್. ಯಂಗ್ ಒನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡೋದು. ಯು ಕ್ಯಾನ್ ಅಬ್ಸರ್ವ್ ಬಯಾಲಜಿಕಲ್ ಪ್ರೋಸೆಸ್ ಇನ್ ವಿಚ್ ನ್ಯೂ ಆರ್ಗ್ಯಾನಿಸಮ್ಸ್, ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ದೇರ್ ಪ್ಯಾರೆಂಟ್ಸ್. ಪೇರೆಂಟ್ಸಿಂದ ಪ್ರೊಡ್ಯೂಸ್ ಆಗ್ತಾ ಇದೆ. ದೇರ್ ಆರ್ ಆಫ್ 2 modes or 2 types: asexual reproduction and sexual reproduction. We used to classify them based on the number of parents involved in this process. So in the case of asexual reproduction, only one parent is involved in the production of young one. But in sexual reproduction, 2 parents are involved. 2 parents are involved. ಇದು ಒಂದಾಯಿತು. ಇನ್ನೊಂದು ಡಿಫ್ರೆನ್ಸ್ ನೀವು ಬರಿಬೋದು. ಮೇನ್ ಆಗಿ ಏನಪ್ಪ ಅಂತ ಹೇಳಿದ್ರೆ, ಇನ್ ದ ಕೇಸ್ ಆಫ್ asexual reproduction, gametes are not involved. Gametes are not involved. ಅಲ್ಲಿ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗಲ್ಲ, ಜೊತೆಗೆ ಫ್ಯೂಸು ಆಗಲ್ಲ. ಬಟ್ ಹಿಯರ್ ಇನ್ ದ ಕೇಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್, ಫಾರ್ಮೇಷನ್ ಅಂಡ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಅಕ್ಕರ್. ಇಲ್ಲಿ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುತ್ತೆ ಮತ್ತು ಫ್ಯೂಸ್ ಆಗುತ್ತೆ. ಅದರಿಂದ ಏನಾಗುತ್ತೆ? ಜನರೇಷನ್ ಕಂಟಿನ್ಯೂ ಆಗುತ್ತೆ. ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ asexual reproduction. It's a mode of reproduction. Only one parent is involved in the production of young one and there is no fusion and formation of gametes. ಸೊ ದೇರ್ ಆರ್ ಆಫ್ ಡಿಫ್ರೆಂಟ್ ಮೋಡ್ಸ್. ಅದರಲ್ಲಿ ಬೇಕಾದಷ್ಟು ಮೋಡ್ಸ್ಗಳಿರುತ್ತೆ. ಸೊ ಯಾವ್ಯಾವ್ದು ಇರ್ಬೋದು? ಫ್ಯೂಷನ್ ಇರುತ್ತೆ, ನೀವು ಕೇಳಿರ್ತೀರ ಅದನ್ನು ಕಾಮನ್ ಆಗಿ. ಅದಾದಮೇಲೆ ಫ್ರ್ಯಾಗ್ಮೆಂಟೇಷನ್, ರೀಜನರೇಷನ್, ವೆಜಿಟೇಟಿವ್ ಪ್ರಾಪಗೇಷನ್, ಸ್ಪೋರ್ ಫಾರ್ಮೇಷನ್, ಇದೆಲ್ಲವನ್ನು ಕೂಡ ಕೇಳ್ತಾರೆ. ಡೆಫಿನೇಷನ್ಗಳು ನೆನಪಿಟ್ಕೊಬೇಕು, ಜೊತೆಗೆ ಎಕ್ಸಾಂಪಲ್ಸ್ಗಳು ಗೊತ್ತಿರಬೇಕು ನಮಗೆ. ಓಕೆ, ಲೆಟ್ ಸ್ಟಡಿ ಒನ್ ಬೈ ಒನ್. ದ ವೆರಿ ಫಸ್ಟ್ ಒನ್ ಇಸ್ ನಥಿಂಗ್ ಬಟ್ ದ ಫಿಷನ್. ಫಿಷನ್ ಅಂದರೆ ಏನು? ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್ ಫಿಷನ್ ಇನ್ ದ ಸೆನ್ಸ್ ಸ್ಪ್ಲಿಟ್ಸ್ ಇಂಟು 2.
ಅದು 2 ಆಗಿ ಸ್ಪ್ಲಿಟ್ ಆಗೋದು. 2 ಆಗ್ಬೋದು ಅಥವಾ 2 or more ಆಗ್ಬಹುದು. ಓಕೆನಾ? ಸೊ ಯು ಕ್ಯಾನ್ ಅಬ್ಸರ್ವ್ ದ ಡೆಫಿನೇಷನ್ ಹಿಯರ್. An individual splitting or divides into 2 or more offsprings. Okay? Fission is a mode of asexual reproduction in which a mother cell or a parent divides into 2 or more daughter cells or 2 or more offsprings. So they are commonly known as fission. ಅದಕ್ಕೆ fission ಅಂತ ಹೇಳ್ತೀವಿ. There are 2 types. ಎರಡು ತರ ಇರುತ್ತೆ. Binary fission and multiple fission. As the name indicates, in binary fission, only 2 organisms are being formed. ಇಲ್ಲಿ 2 organismsಗಳು ಫಾರ್ಮ್ ಆಗುತ್ತೆ. In the case of multiple fission, more than 2 organisms, more than 2 daughter cells, offsprings are formed. Examples ತುಂಬಾನೇ ಇಂಪಾರ್ಟೆಂಟ್. ಬೈನರಿ ಫಿಷನ್ಗೆ ನೀವು ಲೈಶ್ಮಿನಿಯಾ ಮತ್ತು ಅಮೀಬಾ ಜೊತೆಗೆ ಬ್ಯಾಕ್ಟೀರಿಯಾವನ್ನು ಕೂಡ ಎಕ್ಸಾಂಪಲ್ ಆಗಿ ಕೊಡಬಹುದು. ಮಲ್ಟಿಪಲ್ ಫಿಷನ್ಗೆ ಬಂದಾಗ ದಟ್ ಅಕರ್ಸ್ ಇನ್ ಪ್ಲಾಸ್ಮೋಡಿಯಂ and also that occurs in amoeba during unfavorable condition. Understood? During favorable condition, amoeba usually that reproduces by binary fission. During unfavorable condition, they reproduces through the multiple fission. Multiple fission anta helidre inside the wall that is called cyst anta heltivi. There is a coat formed around the body that is called cyst anta heltivi. So within that, the nucleus divides to become what? Number of daughter nuclei. So ಒಂದ್ಸಲ ಅದು ಬರ್ಸ್ಟ್ ಆದಾಗ ಏನಾಗುತ್ತೆ, all these daughter nuclei releases into the atmosphere and they become individual. Understood? So this is nothing but fission. You can observe this particular diagram they have given in a textbook. Amoeba illide and first ಏನಾಗುತ್ತೆ, there are 2 processes there. So first nucleus divide ಆಗುತ್ತೆ, ಅದನ್ನ ಕ್ಯಾರಿಯೋಕೈನೆಸಿಸ್ ಅಂತ ಹೇಳ್ತೀವಿ. Karyokinesis. Then the division of cytoplasm. So that is nothing but cytokinesis. Cytokinesis. So what's that? Karyokinesis in the sense division of nucleus. So that is followed by the cytokinesis, division of cytoplasm. And finally 2 offsprings are being produced. So this is commonly known as binary fission. Okay. So next, second method of asexual reproduction is the fragmentation. Fragmentation in the sense organism breaks into many pieces. You can observe here the body of an individual breaks up into smaller piece of an on maturation and each pieces or fragments grow into new individual. ಒಂದು ಆರ್ಗ್ಯಾನಿಸಮ್ ಇರುತ್ತೆ. ಎಕ್ಸಾಂಪಲ್ ಸ್ಪೈರೋಗೈರಾ ಮತ್ತು ಯೂಲೋಥ್ರಿಕ್ಸ್ ಅಂತ ಹೇಳ್ತೀವಿ. ಸೊ ದೀಸ್ 2 ಆರ್ ದ ಎಕ್ಸಾಂಪಲ್ ಆಫ್ ದ ಮಲ್ಟಿಸೆಲ್ಯುಲರ್ ಆಲ್ಗೆ. ಈ ಆರ್ಗ್ಯಾನಿಸಮ್ಸ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಬಾಡಿ ಇರುತ್ತಲ್ಲ, ಇಲೋಂಗೇಟೆಡ್ ಬಾಡಿ, ಸೊ ಫಿಲಮೆಂಟಸ್ ಅಂತ ಹೇಳ್ತೀವಿ, ದಟ್ ಸ್ಪ್ಲಿಟ್ಸ್. ಸೊ ಆ ಎಲ್ಲ ಸ್ಪ್ಲಿಟ್ ಅಂತ ಏನು ಹೇಳ್ತೀವಿ ಆ ಪೀಸಸ್ಗಳಿಗೆ ನಾರ್ಮಲ್ ಆಗಿ ಫ್ರಾಗ್ಮೆಂಟ್ಸ್ ಅಂತ ತಿಳ್ಕೊಳ್ಳೋಣ. ಸೊ ದಟ್ ಬ್ರೇಕ್ಸ್ ಅಪ್ ಇನ್ ಟು ಸ್ಮಾಲರ್ ಪೀಸಸ್. ಓಕೆ, ಅದು ಪೀಸಸ್ಗಳಾಗಿ ಬ್ರೇಕಪ್ ಆಗುತ್ತೆ ಆ್ಯಂಡ್ ದಟ್ ಫ್ರಾಗ್ಮೆಂಟ್ ಗ್ರೋಸ್ ಇನ್ ಟು ನ್ಯೂ ಇಂಡಿವಿಜುವಲ್. ಸೊ ಹೊಸ ಆರ್ಗ್ಯಾನಿಸಮ್ ಆಗಿ ಇದು ಫಾರ್ಮ್ ಆಗುತ್ತೆ. ಇದಕ್ಕೆ ಫ್ರಾಗ್ಮೆಂಟೇಷನ್ ಅಂತ ಹೇಳ್ತೀವಿ. ಎಲ್ಲಾಗುತ್ತೆ ಸ್ಪೈರೋಗೈರಾ ಮತ್ತು ಯುಲೋಥ್ರಿಕ್ಸ್ ಅಂತ ನೀವು ಎಕ್ಸಾಂಪಲ್ ಕೊಡ್ಬೋದು. ಇನ್ನು ರೀಜನರೇಷನ್ more or less related to fragmentation. ಅದು ಹತ್ತತ್ರ ಹಾಗೆ ಇರುತ್ತೆ. ಇದು ಇಲ್ಲೇನಾಗುತ್ತೆ, an individual breaks up into many pieces and many of these pieces grow into separate individuals. See, planaria is here. The body of planaria, if you are cutting that into 3 parts, 3 ಪಾರ್ಟ್ಗಳಾಗಿ ಕಟ್ ಮಾಡಿದ್ರೆ, ಹೆಡ್, ಥೊರಾಸ್ ಆ್ಯಂಡ್ ಅಬ್ಡಮನ್ 3 ಆಗಿ ಕನ್ವರ್ಟ್ ಮಾಡಿದ್ರು ಕೂಡ ಏನಾಗುತ್ತೆ, the head region that develops into a new organism and the tail region that develops into a new organism. See there, this is nothing but regeneration. ಈ ಕ್ವಶನ್ ಅನ್ನ ಕಾಮನ್ ಆಗಿ ಕೇಳ್ತಾರೆ, ಹೌ ದ ರೀಜನರೇಷನ್ ಟೇಕ್ಸ್ ಪ್ಲೇಸ್ ಇನ್ ಪ್ಲನೇರಿಯಾ, ಹೇಗಾಗುತ್ತೆ ಅಂತ ಕೇಳ್ತಾರೆ. ಸೊ ಯಾವ ಥರ ಬರಿಬೇಕಾಗತ್ತೆ, ಪ್ಲನೇರಿಯಾ ಹ್ಯಾವ್ ಕೆಪಾಸಿಟಿ ಟು ಪ್ರಾಲಿಫರೇಟ್ ಅಂಡ್ ಡಿಫರೆನ್ಶಿಯೇಟ್ ಇನ್ ಟು ದ ಅದರ್ ಸೆಲ್ಸ್. ಇದರಲ್ಲಿರೋ ಸೆಲ್ಸ್ಗಳಿರುತ್ತಲ್ಲ, ದೇ ಹ್ಯಾವ್ ಅನ್ ಎಬಿಲಿಟಿ ಟು proliferate and differentiated into other type of cells. But ನಮ್ಮಲ್ಲಿ ಆಗಲ್ಲ. So the cells which are present in the skin, they are not able to produce the cells of heart and cells of brain. ಪ್ರೊಡ್ಯೂಸ್ ಮಾಡೋಕ್ಕಾಗುತ್ತೆ ಟಿಶ್ಯೂ ಕಲ್ಚರಿಂದ ಆಗಲ್ಲ. ಬಟ್ ಇಲ್ಲಿ ಪ್ಲನೇರಿಯಾದಲ್ಲಿ cells of any part of the body ಎಲ್ಲಾದರೂ ಇರಲಿ, they have an ability to differentiate and perform the different function ಮಾಡುತ್ತೆ. ಹಾಗಾಗಿ ಇಲ್ಲಿ each and every pieces becomes an individual organism. Okay na? So that is regeneration. So next ಇಲ್ಲಿಗೆ ಬಂದರೆ ಬಡ್ಡಿಂಗ್ ಪ್ರೋಸೆಸ್. ಸೊ ಎಲ್ಲಾಗುತ್ತೆ ಇದು, ಎಕ್ಸಾಂಪಲ್ ಇಲ್ಲ ಇದು ಇವಾಗ ಹೈಡ್ರಾದಲ್ಲಿ ಆಗುತ್ತೆ ಅಂತ ಹೇಳ್ತೀವಿ. ಸೊ ಬಟ್ ಮೇನ್ ಆಗಿ ಡೆಫಿನೇಷನ್ ಕೇಳ್ತಾರೆ, ಆರ್ಗ್ಯಾನಿಸಮ್ ಬಡ್ ಡೆವಲಪ್ಸ್
as an outgrowth due to the repeated cell division at one specific site. ಓಕೆನಾ, ಇಲ್ಲಿ ಒಂದು ಪ್ರೊಜೆಕ್ಷನ್ ಫಾರ್ಮೇಷನ್ ಆಗುತ್ತೆ. In few living organisms like hydra, an outgrowth develops. ಒಂದು outgrowth develop ಆಗುತ್ತೆ. This is the outgrowth. ಯಾಕೆ ಡೆವಲಪ್ ಆಗುತ್ತೆ? Due to the repeated cell division at one specific site. And finally, these buds developed into tiny individuals, eventually detaches from the parental body and grows an a living organism, new individual organism, ಹೊಸ ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುತ್ತೆ. ಸೊ ಕಾಮನ್ ಆಗಿ ಈ ಡಯಾಗ್ರಾಮ್ ಕೊಟ್ಬಿಟ್ಟು ಯಾವ ಪ್ರೋಸೆಸ್ಸು ಅಥವಾ ಮೋಡ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ ಅಂತ ಕೇಳ್ತಾರೆ. ಇಲ್ಲ ಈ ಥರ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಬಡ್ಡಿಂಗ್ ಪ್ರೋಸೆಸ್ ಇನ್ ಹೈಡ್ರಾ ಆಸ್ ವೆಲ್ ಆಸ್ ಇನ್ ಈಸ್ಟ್. ಇನ್ನೊಂದು ಎಕ್ಸಾಂಪಲ್ ನೀವು ಇದಕ್ಕೆ ಈಸ್ಟ್ ಅಂತಲೂ ಕೂಡ ಕೊಡಬಹುದು. ಈಸ್ಟ್ ನೀವು ನೋಡಿರ್ತೀರಾ, ಈ ಥರ ಅಲ್ಲಿ ಅಬ್ಸರ್ವ್ ಮಾಡಿರ್ತೀರಾ ಅನ್ಕೊಳ್ತೀನಿ. ದೇರ್ ಈಸ್ ಎ ಬರ್ಡ್ ಫಾರ್ಮ್ಡ್ ಓವರ್ ದ ಹೆಡ್ ರೀಜನ್ ಆಫ್ ದಟ್ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್. ಸೆಲ್ ಅದು ಒಂದು ಅಷ್ಟೇ, ಯೂನಿಸೆಲ್ಯುಲರ್ ಈಸ್ಟ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಈಗ ಮತ್ತೊಮ್ಮೆ ಹೇಳ್ತೀನಿ. ಸೊ ಬಡ್ಡಿಂಗ್ ಅಂತ ಹೇಳಿದ್ರೆ ಇಟ್ಸ್ ಎ ಮೋಡ್ ಆಫ್, ಅದೊಂದು ಸೆಂಟೆನ್ಸ್ನ ಕರೆಕ್ಟಾಗಿ ನೋಡ್ಕೊಂಬಿಡಿ. ಇಟ್ಸ್ ಎ ಮೋಡ್ ಆಫ್ ಅಂತ ಎಲ್ಲದಕ್ಕೂ ಬರೀರಿ. ಇಟ್ಸ್ ಎ ಮೋಡ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ವಿಚ್ ಅನ್ ಆರ್ಗ್ಯಾನಿಸಮ್. So where the bud develops as an outgrowth due to the repeated cell division at a specific site, eventually that detaches from the parental body and becomes a living organism, new living organism. Example, hydra and yeast. Next nodi, another type of sexual reproduction is nothing but vegetative propagation. As the name indicates, vegetative, adu plants ಗಳಲ್ಲಿ ಆಗುತ್ತೆ. So ಇಲ್ಲಿ plant parts are also acts as a reproductive organ. ಯಾವ ಥರ? A part of the plant body gives rise to new individual plant. ಆ ಪ್ಲಾಂಟ್ ಬಾಡಿಯ ಒಂದೊಂದು ಪಾರ್ಟು ಕೂಡ ನ್ಯೂ ಲಿವಿಂಗ್ ಆರ್ಗ್ಯಾನಿಸಮ್ ಆಗಿ ಫಾರ್ಮ್ ಆಗುತ್ತೆ. ಸೊ ಅದರಲ್ಲಿ ಸ್ಟೆಮ್ ಕಟಿಂಗ್ ಇನ್ ರೋಸ್ ಆ್ಯಂಡ್ ಹೈಬಿಸ್ಕನ್ಸ್ ಅಂತ ಕೇಳಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ಯು ಆಲ್ಸೋ ನೋ ಅಬೌಟ್ ದ ಶುಗರ್ ಕೇನ್. ಓಕೆ, ಶುಗರ್ ಕೇನಲ್ಲೂ ಅಷ್ಟೇ, ವಿ ಆರ್ ನಾಟ್ ಯೂಸಿಂಗ್ ಎನಿ ಸೀಡ್ಸ್ ಟು ಗ್ರೋ ನ್ಯೂ ಪ್ಲಾಂಟ್. ವಿ ಆರ್ ಜಸ್ಟ್ ಯೂಸಿಂಗ್ ದ ಪಾರ್ಟ್ ಆಫ್ ಸ್ಟೆಮ್. ಆ ಒಂದು ಸ್ಟೆಮ್ ಪಾರ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ಎಕ್ಸಾಂಪಲ್ ಆಗುತ್ತೆ. ಸೊ ಅಲ್ಲಿ ಮೆಥಡ್ಗಳು ಬರುತ್ತೆ. ಯಾವುದು? ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಗ್ರಾಫ್ಟಿಂಗ್, ಓಕೆ, ಲೇಯರಿಂಗ್, ಸ್ಟೆಮ್ ಕಟಿಂಗ್, ಆ್ಯಂಡ್ ಫೈನಲಿ ಟಿಶ್ಯೂ ಕಲ್ಚರ್. These are all the examples for vegetative propagation. I will repeat it. It's a mode of asexual reproduction in which new individuals or new individual plants are being formed from the part of the plant body, leaves ಇಂದ, ಸ್ಟೆಮ್ ಇಂದ, ರೂಟ್ ಇಂದ, ಈ ಥರ ಬೇರೆ ಬೇರೆ ಪಾರ್ಟ್ಗಳಿಂದ ಹೊಸ ಪ್ಲಾಂಟ್ ಪ್ರೊಡ್ಯೂಸ್ ಆಗುತ್ತೆ. ಅದರಲ್ಲಿ ಬೇರೆ ಬೇರೆ ಮೆಥಡ್ಸ್ಗಳಿರುತ್ತೆ. ಯಾವ್ಯಾವ ಮೆಥಡ್ಗಳಿದೆ? ಲೇಯರಿಂಗ್ ಇದೆ, ಗ್ರಾಫ್ಟಿಂಗ್, ಸ್ಟೆಮ್ ಕಟಿಂಗ್, ಟಿಶ್ಯೂ ಕಲ್ಚರ್ ಕೂಡ. ಟಿಶ್ಯೂ ಕಲ್ಚರ್ ಅನ್ನೋದನ್ನು ನಾವು ಅಲ್ಲಿ ಬರೀ ಟಿಶ್ಯೂ ಅನ್ನು, ಸೆಲ್ಲನ್ನು ಯೂಸ್ ಮಾಡ್ಕೊತೀವಿ. ಇವನ್ ಸಿಂಗಲ್ ಸೆಲ್ ಆಲ್ಸೋ ಬಿಕಮ್ಸ್ ಅ ನ್ಯೂ ಪ್ಲಾಂಟ್. ಓಕೆ, ಅದನ್ನು ಎಕ್ಸ್ಪ್ಲಾಂಟ್ ಅಂತ ಹೇಳ್ತೀವಿ, ಮೈಕ್ರೋ ಪ್ರಾಪಗೇಷನ್ ಅಂತ ಹೇಳ್ತೀವಿ. ಇಲ್ಲಿ ಬಂದರೆ ಅಡ್ವಾಂಟೇಜಸ್ ಆಫ್ ದ ವೆಜಿಟೇಟಿವ್ ಪ್ರಾಪಗೇಷನ್, ಇದನ್ನು ಕೇಳ್ತಾರೆ ಕಾಮನ್ ಆಗಿ. ಇದರಿಂದ ಏನು ಯೂಸ್ ಆಗುತ್ತೆ? ಎಸ್, ಯು ಕ್ಯಾನ್ ಅಬ್ಸರ್ವ್ reproduction can be done without seeds. Here we are growing the new plants just by using the part of one plant. ಸೀಡ್ಸ್ಗಳು ಬೇಕಾಗಿಲ್ಲ ನಮಗೆ ಹೊಸ ಪ್ಲ್ಯಾಂಟನ್ನು ಬೆಳೆಯೋದಕ್ಕೆ. ಲೈಫ್ ಸ್ಪ್ಯಾನ್ ಇಸ್ ವೆರಿ ಶಾರ್ಟ್. ಸೊ ಆಲ್ರೆಡಿ ಅಲ್ಲಿ ಏನಾಗಿದೆ, ಸೀಡ್ಸ್ಗಳು ಜರ್ಮಿನೇಟ್ ಆಗಿ, ಸೊ ಅದು ಡೆವಲಪ್ ಆಗೋದಕ್ಕಿಂತ ಮುಂಚೆನೇ ನಾವು ಸ್ಟೆಮ್ಮನ್ನು ಇಲ್ಲಿ ಸಾ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟು, ಇಟ್ ಹೆಲ್ಪ್ಸ್ ಟು ಪ್ರಿಸರ್ವ್ ದ ಟೈಪ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಎ ಪ್ಲ್ಯಾಂಟ್ ಬ್ರೀಡರ್ ಡಿಸೈರ್ಸ್. ನಮಗೆ ಯಾವ ಪ್ಲ್ಯಾಂಟು ಹೆಲ್ದಿ ಆಗಿರುತ್ತೋ, ಯಾವ ಪ್ಲ್ಯಾಂಟಲ್ಲಿ ಡಿಸೈರಬಲ್ ಕ್ಯಾರೆಕ್ಟರ್ ಇರುತ್ತೋ ಆ ಪ್ಲ್ಯಾಂಟ್ ಸ್ಟೆಮ್ಮನ್ನು ತಗೊಂಡ್ರೆ ಅದೇ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗುತ್ತೆ, ಅಲ್ಲಿಗೆ ಪಾಸ್ ಆನ್ ಆಗುತ್ತೆ. ಸೊ ದಟ್ ವಿ ಕ್ಯಾನ್ ಪ್ರಿಸರ್ವ್ ದ ಕ್ಯಾರೆಕ್ಟರಿಸ್ಟಿಕ್ಸ್. It is very easy and economical method for the multiplication of ornamental plants. Ornamental plants ಗಳನ್ನ ಬೆಳೆಯೋದಕ್ಕೆ ಎಕನಾಮಿಕಲಿ ತುಂಬ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್, ಸ್ಪೋರ್ ಫಾರ್ಮೇಷನ್ಗೆ ಬಂದಾಗ, ಸೊ ವಾಟ್ ಇಸ್ ಸ್ಪೋರ್ ಫಾರ್ಮೇಷನ್ ಹಿಯರ್? Few living organisms are usually reproducing young one just by producing the spores. Okay, these spores are usually chemical resistant. ಅದು ಸುಮಾರು ವರ್ಷಗಳ ಕಾಲ ಹಾಗೆ ಉಳ್ಕೊಂಡಿರುತ್ತೆ. ಬಟ್ ಒನ್ಸ್ ದೇ ಫಾಲ್ ಓವರ್ ದ ವೆಟ್ ಸರ್ಫೇಸ್, ದೇ ಸ್ಟಾರ್ಟೆಡ್ ಟು ಜರ್ಮಿನೇಟ್, ದೇ ಸ್ಟಾರ್ಟೆಡ್ ಟು ಗ್ರೋ ಇನ್ ಟು ಎ ಲಿವಿಂಗ್ ಆರ್ಗ್ಯಾನಿಸಮ್. ಆ್ಯಂಡ್ ಅಬ್ಸರ್ವ್ ಹಿಯರ್, ಇನ್ ಫೇವರಬಲ್ ಕಂಡೀಷನ್ಸ್ an organism produces spore. Each spore gives rise to a new individual organism. Example, rhizopus and mucor.
ರೈಸೋಪಸ್ ಆ್ಯಂಡ್ ಮ್ಯೂಕರ್ ಎಕ್ಸಾಂಪಲ್ ಕೊಡ್ಬೋದು. ದಿಸ್ ಇಸ್ ದ ಬ್ರೆಡ್ ಮೌಲ್ಡ್, ರೈಸೋಪಸ್ ಅಂತ ಹೇಳ್ತೀವಿ. ಇಟ್ ಹ್ಯಾಸ್ 2 parts. ಒನ್ ಈಸ್ ನಾನ್ ರಿಪ್ರೊಡಕ್ಟಿವ್ ಪಾರ್ಟ್ ಕಾಲ್ಡ್ ಹೈಫೆ ಅಂತ ಹೇಳೋಣ, ಆ್ಯಂಡ್ ದಿಸ್ ಇಸ್ ನಥಿಂಗ್ ಬಟ್ reproductive part called sporangium. Sorry, I was writing microsporangium. You can write sporangium. Inside the sporangium, it's a blob-like structure. There are many minute tiny pores are present. ಇದರೊಳಭಾಗದಲ್ಲಿ ಸ್ಪೋರ್ಸ್ಗಳಿರುತ್ತೆ. So each spore have an ability to become a new organism. Okay, so that is the thing about spore formation. ಇದು ತುಂಬಾನೇ chemical resistant ಆಗಿರುತ್ತೆ because that is covered by a kind of layer called cyst. ಅದರ ಮೇಲ್ಭಾಗದಲ್ಲಿ ತುಂಬಾ thick ಆಗಿರೋ ಕೋಟ್ ಇರುತ್ತೆ. So that provides the resistant against any kind of harsh condition. Okay, yes, till now we have discussed what? Asexual reproduction. ಎಲ್ಲ ಮೋಡ್ಸ್ಗಳು ಮೈಂಡಲ್ಲಿರಲಿ. ಡೆಫಿನೇಷನ್, ಎಕ್ಸಾಂಪಲ್. ರೀಜನರೇಷನ್, ಬಡ್ಡಿಂಗ್ ಮತ್ತು ವೆಜಿಟೇಟಿವ್ ಪ್ರೊಪಗೇಷನ್ಗೆ ಬಂದಾಗ ಅದ್ರ ಮೇಲೇ ಕ್ವಶನ್ಗಳನ್ನ ಎಕ್ಸ್ಟ್ರಾ ಕೇಳ್ತಾರೆ. ಓಕೆನಾ? ಸೊ ವೆಜಿಟೇಟಿವ್ ಪ್ರೊಪಗೇಷನ್ದು ಅಡ್ವಾಂಟೇಜಸ್ಗಳೇನು ಅಂತ ಕೇಳ್ಬೋದು, ಮೆಥಡ್ಸ್ಗಳು ಯಾವುದು ಅಂತ ಕೇಳ್ಬೋದು. ಸೊ ಅದೇ ಥರ ಈ ರೀಜನರೇಷನ್ ಪವರ್ಗೆ ಬಂದಾಗ ಜಸ್ಟ್ ಡೆಫಿನೇಷನ್ ಓದ್ಕೊಂಡ್ರೆ ಸಾಕಾಗಲ್ಲ, ಅದರಲ್ಲಿ ಯಾವ ಥರ ಆಗುತ್ತೆ. ಸೊ ಪ್ರಾಲಿಫರೇಷನ್ ಆಫ್ ಸೆಲ್ಸು, ಡಿಫ್ರೆನ್ಷಿಯೇಷನ್ ಆಫ್ ಸೆಲ್ಸು, ಅವೆಲ್ಲ ವರ್ಡ್ಸ್ಗಳನ್ನ ಸೇರಿಸಿ ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಯಾವ ಥರ ಆಗುತ್ತೆ. ಆಸ್ ದ ನೇಮ್ ಇಂಡಿಕೇಟ್ಸ್, ಹಿಯರ್ 2 parents are involved in the production of young ones. Okay, and here the genetic combination will occur. Genetic combination ಆಗ್ತಾ ಇದೆ. So that leads into a variation ಆಗೋ ಚಾನ್ಸಸ್ಗಳಿರುತ್ತೆ. So main ಆಗಿ we are discussing here the reproduction in flowering plants are angiosperms. ಅದರಲ್ಲಿ ಟಿಪಿಕಲ್ ಫ್ಲವರ್ದು ಡಯಾಗ್ರಾಮ್ ಕೇಳ್ತಾರೆ ನಿಮ್ಮ ಎಕ್ಸಾಮಿನೇಷನ್ಗೆ. ಜೊತೆಗೆ ಡಿಫ್ರೆಂಟ್ ಪಾರ್ಟ್ಸ್, ವಿ ಯೂಸ್ ಟು ಕಾಲ್ ದೆಮ್ ಆಸ್ ಹೋಲ್ಸ್. ಅವುಗಳಿಗೆ ಹೋರಲ್ಸ್ ಅಂತ ಹೇಳ್ತೀವಿ, ಹೌದಲ್ವಾ? ಹೋಲ್ಸ್ಗಳ ಬಗ್ಗೆ ಕಾಮನ್ ಆಗಿ ಕೇಳ್ತಾರೆ. ಯಾವ ಹೋಲ್ಸ್ ಯಾವುದಕ್ಕೆ ಫಂಕ್ಷನ್ ಮಾಡುತ್ತೆ ಅಂತಲೂ ಕೂಡ ಕೇಳ್ತಾರೆ. ಆ್ಯಂಡ್ ರಿಮೆಂಬರ್, ಫ್ಲವರ್ ಈಸ್ ದ ರೀಪ್ರೊಡಕ್ಟಿವ್ ಆರ್ಗನ್ ಆಫ್ ಅ ಪ್ಲಾಂಟ್. ರೀಪ್ರೊಡಕ್ಟಿವ್ ಆರ್ಗನ್ ಅಂತ ಹೇಳೋಣ. ಓಕೆ, ನೌ ಫ್ಲವರ್ ಈಸ್ ಹಿಯರ್. ದೆರ್ ಆರ್ 4 important whorls, you know that. What are they? So they are commonly called calyx. Second one is corolla. Next one is gynoecium, and the last one is androecium. Okay, so ಏನು indicate ಮಾಡುತ್ತೆ? Calyx are the outermost whorl of the flower, which are usually containing number of subunits. They are called sepals. ಅದರಲ್ಲಿ ಸೆಪಲ್ಸ್ಗಳಿರುತ್ತೆ. These sepals are green in color. So they helps in photosynthesis. They usually protects the flower during bud condition. ಇದು ಫ್ಲವರ್ ಅನ್ನ ಬಡ್ ಕಂಡೀಷನ್ ಇದ್ದಾಗ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಕರೋಲ್ಲಾ. ದೀಸ್ ಆರ್ ದ ಕಲರ್ಫುಲ್, ಬ್ರೈಟ್ ಆ್ಯಂಡ್ ಫ್ರಾಗ್ರೆಂಟ್ ಪಾರ್ಟ್ ಆಫ್ ದ ಫ್ಲವರ್ ಅಂತ ಹೇಳ್ಬೋದು. ಕಲರ್ಫುಲ್, ಬ್ರೈಟ್ ಆ್ಯಂಡ್ ಫ್ರಾಗ್ರೆಂಟ್ ಪಾರ್ಟ್ ಆಫ್ ದ ಫ್ಲವರ್. ಯಾಕೆ ಅಂದರೆ ಬಿಕಾಸ್ ಟು ಅಟ್ರಾಕ್ಟ್ ದ ಇನ್ಸೆಕ್ಟ್ಸ್ ಫಾರ್ ದ ಪಾಲಿನೇಷನ್ಗೆ ಇನ್ಸೆಕ್ಟ್ಗಳನ್ನು ಅಟ್ರಾಕ್ಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟು ಅದರಲ್ಲಿರೋ ಸಬ್ ಯೂನಿಟ್ಸ್ಗಳಿಗೆ ನಾರ್ಮಲ್ ಆಗಿ ಪೆಟಲ್ಸ್ ಅಂತ ಹೇಳ್ತೀವಿ. ಸೊ ಪೆಟಲ್ಸ್. ನೆಕ್ಸ್ಟ್ ಗೈನೀಷಿಯಮ್ ಇಸ್ ದ ಥರ್ಡ್ ಹೋಲ್. ಓಕೆ, ಸಾರಿ ದಟ್ ಇಸ್ ದ ಇನ್ನರ್ ಮೋಸ್ಟ್ ಹೋಲ್. ಥರ್ಡ್ ಹೋಲ್ ಇಸ್ ದ ಆಂಡ್ರೀಷಿಯಮ್. ಆಂಡ್ರೀಷಿಯಮ್ ಅಂತ ಹೇಳಿದ್ರೆ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ದಿಸ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಹ್ಯಾವ್ 2 important parts. So one is the anther, tip of the stamen, and second one is filament. So together we used to call them as stamen. ಇದನ್ನ stamen ಅಂತ ಹೇಳ್ತೀವಿ. So you can say stamens are the subunits of androecium. So they contain filament and anther. Anther contain pollens. ಅದರೊಳಭಾಗದಲ್ಲಿ pollensಗಳಿರುತ್ತೆ. Next, innermost whorl of the flower is the gynoecium, female reproductive structure. It has number of subunits. You also call them as a pistil or carpel. ಆ ಥರ ಹೇಳ್ತೀವಿ. So usually every carpel has 3 parts. 3 partsಗಳಿರುತ್ತೆ. One is the stigma. Second one is the style, that is the longest tube, right? So which connects the stigma to the ovary. And the basal swollen part is nothing but the ovary. Inside the ovary you can see the ovules. ಅದರೊಳಭಾಗದಲ್ಲಿ ovules So this is the structure of flower. ಏನು ಹೇಳ್ತೀವಾಗ ಫ್ಲವರಲ್ಲಿ? Flower is there. It's a reproductive fascinating organ of the angiosperm. Has 4 whorls: calyx, corolla, androecium, gynoecium. Calyx containing sepals, they are the subunits, protect the flower during bud condition and helps in photosynthesis because they are green in color. Second whorl, petals ಗಳಿರುತ್ತೆ. So they are usually made up of
ಐ ಮೀನ್ ಕರೋಲಾ ಅಂತ ಹೇಳ್ತೀವಿ, ಪೆಟಲ್ಸ್ಗಳಿರುತ್ತೆ, ಬ್ರೈಟ್ಲಿ ಕಲರ್ಡ್ ಫ್ರಾಗ್ರೆಂಟ್ ಪಾರ್ಟ್ ಆಫ್ ದ ಫ್ಲವರ್ ಅಂತ ಹೇಳ್ತೀವಿ, ಹೆಲ್ಪ್ಸ್ ಇನ್ ಪಾಲಿನೇಷನ್ ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಅ ನೆಕ್ಟರಿಫೆರಸ್ ಗ್ಲ್ಯಾಂಡ್ಸ್ ಜಸ್ಟ್ ಬಿಲೋ ದ ಪೆಟಲ್ಸ್. ಸೊ ಅದು ನೆಕ್ಟಾರನ್ನು ಪ್ರೊಡ್ಯೂಸ್ ಮಾಡುತ್ತೆ, ಶುಗರಿ ಜ್ಯೂಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಆಂಡ್ರಿಷಿಯಂ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಸ್ಟೇಮನ್ಸ್ ಇರುತ್ತೆ. ಸ್ಟೇಮನ್ಸಲ್ಲಿ ನಾರ್ಮಲ್ ಆಗಿ ಏನಿರ್ಬೋದು, ಎಸ್ ಆಂಥರ್ ಮತ್ತು ಫಿಲಮೆಂಟ್ ಇರುತ್ತೆ. ಆಂಥರ್ ಕಂಟೈನ್ಸ್ ಪೋಲೆನ್ಸ್, ಪೋಲೆನ್ ಕಂಟೈನ್ ಮೇಲ್ ಗ್ಯಾಮೆಟ್ಸ್, ಅದನ್ನು ಮೈಕ್ರೋ ಸ್ಪೋರ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದರೆ ಗೈನೀಷಿಯಂ, ಕಾರ್ಪೆಲ್ ಅಥವಾ ಪಿಸ್ಟಿಲ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ 3 ಪಾರ್ಟ್ ಇರುತ್ತೆ, ಸ್ಟಿಗ್ಮಾ, ಸ್ಟೈಲ್ ಮತ್ತು ಓವೇರಿ. ಇನ್ಸೈಡ್ ದ ಓವೇರಿ ಯು ಕ್ಯಾನ್ ಅಬ್ಸರ್ವ್ ಓವ್ಯೂಲ್. ಓವ್ಯೂಲ್ನ ಒಳಭಾಗದಲ್ಲಿ ಫಿಮೇಲ್ ಗ್ಯಾಮೆಟ್ಸ್ಗಳಿರುತ್ತೆ. ಓಕೆ, ಸೊ ದಾಟ್ಸ್ ದ ಥಿಂಗ್. ನೆಕ್ಸ್ಟ್ ಇವಾಗ ಈ ಪಾರ್ಟ್ಸ್ಗಳಿಂದ ಮೇಲ್ ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರಿಂದ ಗ್ಯಾಮೆಟ್ಸ್ಗಳು ಪ್ರೊಡ್ಯೂಸ್ ಆದಮೇಲೆ, ಗ್ಯಾಮೆಟ್ಸ್ ಅಂದರೆ ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ಸ್ಗಳು ಪ್ರೊಡ್ಯೂಸ್ ಆದಮೇಲೆ ದೇ ನೀಡ್ ಟು ಟ್ರಾನ್ಸ್ಫರ್. ಅದು ಟ್ರಾನ್ಸ್ಫರ್ ಆಗಬೇಕಲ್ವಾ, ಆ ಟ್ರಾನ್ಸ್ಫರ್ ಆಗೋ ಪ್ರೋಸೆಸ್ ಯಾವುದಾಗಿರುತ್ತೆ, ದ್ಯಾಟ್ ಈಸ್ ನಥಿಂಗ್ ಬಟ್ ದ ಪಾಲಿನೇಷನ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ವಾಟ್ ಈಸ್ ಪಾಲಿನೇಷನ್? The process of transfer of pollen grains from anthers to the stigma of different flower or the same flower. ಇಲ್ಲಿ 2 ವರ್ಡನ್ನು ನೆನ್ಪಿಟ್ಕೊಳ್ಳಿ. ಪೋಲನ್ ಗ್ರೈನ್ಸ್ಗಳು ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ? ದೇ ಆರ್ ಟ್ರಾನ್ಸ್ಫರಿಂಗ್ ಫ್ರಮ್ anthers to the stigma of the same flower or the different flower. Okay, but on the same species. Species ಒಂದೇ ಇರುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರೋದು pollen grains from the anthers to the stigma, anthers to stigma. Okay, correct. Stamen to the stigma is called pollination ಅಂತ ಹೇಳ್ತೀವಿ. Next, there are of 2 types. 2 ಥರ ಇರುತ್ತೆ, self pollination and cross pollination. As the name indicates, a self pollination within the same flower ಅಂತ. Okay, pollination occur within the same flower. So look at the definition. The process of transfer of pollen from anthers of the flower to the stigma of the same flower. ಒಂದೇ ಹೂವಿನಲ್ಲಿ ಏನಾಗ್ತಾ ಇದೆ? ಟ್ರಾನ್ಸ್ಫರ್ ಆಗ್ತಾ ಇದೆ. ಓಕೆ, ದೇ ಆರ್ ಯೂಶುವಲಿ ಫೌಂಡ್ ಇನ್ ಪ್ಯಾಡಿ ಆರ್ ಯು ಕ್ಯಾನ್ ಅಬ್ಸರ್ವ್ ಮೇಯ್ಸ್. ಇಲ್ಲೆಲ್ಲ ಏನಾಗುತ್ತೆ? ಸೊ ಈ ಥರದ್ದು ಸೆಲ್ಫ್ ಪಾಲಿನೇಷನ್ ಆಗುತ್ತೆ. ಕ್ರಾಸ್ ಪಾಲಿನೇಷನ್ಗೆ ಬಂದಾಗ ಮೋಸ್ಟ್ ಆಫ್ ದ ಹೈಯರ್ ಪ್ಲಾಂಟ್ಸ್ಗಳಲ್ಲಿ ಆಗೋದಿದ್ದು, ಐಬಿಸ್ಕಸ್ಗಳಲ್ಲಿ ಅಥವಾ ನೀವು ಯಾವುದೇ ಥರ ಫ್ಲವರ್ಗಳು ಹೈಯರ್ ಪ್ಲಾಂಟ್ಸ್ಗಳಿಗೆ ಬಂದಾಗ, ಅದು ಟ್ಯಾಮರಿಂಡ್ ಆಗಿರ್ಬೋದು ಅಥವಾ ಮ್ಯಾಂಗೋ ಆಗಿರ್ಬೋದು, ಇವೆಲ್ಲ ಏನಾಗುತ್ತೆ? ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಇಫ್ ದ ಪಾಲಿನೇಷನ್ ಹಿಯರ್ pollen grains transferred from anthers of one flower to the stigma of another flower of a different plant. This is very important now, right? Different plant ಗೆ ಏನಾಗುತ್ತೆ? ಇದು ಟ್ರಾನ್ಸ್ಫರ್ ಆಗುತ್ತೆ. ಇದನ್ನೇ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಅಲ್ಲಿ ಅಬ್ಸರ್ವ್ ಮಾಡಿರ್ಬೋದು ನೀವು. ಓಕೆ, ABCD ಅಂತ ಹೇಳಿಬಿಟ್ಟು 2 ಪ್ಲಾಂಟ್ಗಳ ಮಧ್ಯೆ ಪಾಲಿನೇಷನ್ ಆದರೆ ಅದು ಕ್ರಾಸ್ ಪಾಲಿನೇಷನ್. ಒಂದೇ ಪ್ಲಾಂಟಲ್ಲಿ ಒಂದೇ ಫ್ಲವರಲ್ಲಿ ಆದರೆ ಅದು ಸೆಲ್ಫ್ ಪಾಲಿನೇಷನ್ ಆಗಿರುತ್ತೆ. ಸೊ ವೇರಿಯೇಷನ್ ಕೂಡ ಕ್ರಾಸ್ ಪಾಲಿನೇಷನಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ. ಓಕೆನಾ? ಸೊ ಹಾಗಾಗಿ ದಿಸ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡರ್ಸ್ಟುಡ್? ಸೊ ಇಲ್ಲಿ ಬರೆದಿರೋದು ಇವಾಗ ಪ್ರೀ ಫರ್ಟಿಲೈಸೇಷನ್ ಈವೆಂಟ್. ವಾಟ್ ಈಸ್ ದಟ್? ಪ್ರೀ ಫರ್ಟಿಲೈಸೇಷನ್ ಈವೆಂಟ್ ಯಾವ್ಯಾವುದು? ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಗ್ಯಾಮೆಟ್ಸ್. ಈಗ ಫರ್ಟಿಲೈಸೇಷನ್ ಈವೆಂಟ್ಗೆ ಬರೋಣ. ಫರ್ಟಿಲೈಸೇಷನ್ ಯಾವ ಥರ ಆಗುತ್ತೆ? ಒನ್ಸ್ ದ ಪಾಲಿನೇಷನ್ ಟೇಕ್ಸ್ ಪ್ಲೇಸ್, ಪಾಲಿನೇಷನ್ ಆದ ಮೇಲೆ, ಓಕೆ, ಪಾಲಿನೇಷನ್ ಆಗಿದೆ. ಸೊ ಆಫ್ಟರ್ ದ ಪಾಲಿನೇಷನ್ pollen grains, I'm just writing here pollens that landed over the stigma. This is the sticky part of the ಫಿಮೇಲ್ ಫ್ಲವರ್ ಅಥವಾ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಹೇಳ್ತೀವಿ. ಸ್ಟಿಗ್ಮಾದ ಮೇಲೆ ಬಿದ್ದಿದೆ ಇವಾಗ. ಸೊ ಯೂಶುವಲಿ ಪೋಲನ್ ಗ್ರೈನ್ಸ್ ಆರ್ ಕೀಮೋಟ್ರಾಪಿಕ್ ಇನ್ ನೇಚರ್. ಕೀಮೋಟ್ರಾಪಿಕ್ ಅಂತ ಹೇಳಿದ್ರೆ ದೇ ಶೋ ದ ರೆಸ್ಪಾನ್ಸ್ ಟುವರ್ಡ್ಸ್ ದ ಕೆಮಿಕಲ್. ನೆಕ್ ಆಫ್ ದ ದಿಸ್ ಪರ್ಟಿಕ್ಯುಲರ್ ಟ್ಯೂಬ್ ಸ್ಟೈಲಲ್ಲಿ ಶುಗರಿ ಇರುತ್ತೆ. ಹಾಗಾಗಿ ಏನಾಗುತ್ತೆ? ದೇ ಸ್ಟಾರ್ಟೆಡ್ ಟು ಮೂವ್ ಟುವರ್ಡ್ಸ್ ದ ಶುಗರ್, ಆ ಕಡೆಗೆ ಮೂವ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಪೋಲನ್ ಏನಾಗ್ತಾ ಇದೆ? ಜರ್ಮಿನೇಟ್ ಆಗ್ತಾ ಇದೆ. ಸೊ ದಟ್ ಪ್ರೊಡ್ಯೂಸಸ್ ದ ಪೋಲನ್ ಟ್ಯೂಬ್. ಅಲ್ಲಿ ಒಂದು ಪೋಲನ್ ಟ್ಯೂಬ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದೇ ಫಾರ್ಮ್ ಪೋಲನ್ ಟ್ಯೂಬ್. ದಿಸ್ ಪೋಲನ್ ಟ್ಯೂಬ್ ರನ್ಸ್ ಟುವರ್ಡ್ಸ್ ದ ಓವರಿ ಥ್ರೂ ದ ಸ್ಟೈಲ್ ಮುಖಾಂತರ ಕ್ಯಾರಿ ಆಗುತ್ತೆ, ಮೂವ್ ಆಗುತ್ತೆ. ಸೊ ದೇ ಕ್ಯಾರಿ ಮೇಲ್ ಗ್ಯಾಮಿಟ್ಸ್. ಇದು ಮೇಲ್ ಜರ್ಮ್ ಸೆಲ್ಸ್ಗಳನ್ನು ಕ್ಯಾರಿ ಮಾಡುತ್ತೆ, ಮೇಲ್ ಗ್ಯಾಮಿಟ್ಸನ್ನು ಕ್ಯಾರಿ ಮಾಡುತ್ತೆ. ಸೊ ಒನ್ಸ್ ದಟ್ ರೀಚಸ್ ದ ಓವೇರಿ, ಸೊ ಇನ್ಸೈಡ್ ದ ಓವೇರಿ ದೇರ್ ಇಸ್ ಎ ಓವ್ಯೂಲ್. ಅಲ್ಲೊಂದು ಓವ್ಯೂಲ್ ಇದೆ. ಸೊ ದಟ್ ಓವ್ಯೂಲ್ ಕಂಟೈನ್ಸ್ ಫೀಮೇಲ್ ಗ್ಯಾಮಿಟ್ಸ್. ಇಲ್ಲಿ ಫೀಮೇಲ್ ಗ್ಯಾಮಿಟ್ಸ್ಗಳಿರುತ್ತೆ. ಓಕೆ, ಫೀಮೇಲ್ ಗ್ಯಾಮೆಟ್ ಇರುತ್ತೆ. ಸೊ ಒನ್ ಆಫ್ ದ ಮೇಲ್ ಜರ್ಮ್ ಸೆಲ್ ಕಂಬೈನ್ ವಿತ್ ದಿಸ್ ಫೀಮೇಲ್ ಗ್ಯಾಮೆಟ್ ಆ್ಯಂಡ್ ದಟ್ ಬಿಕಮ್ಸ್ ದ ಝೈಗೋಟ್. ಅದು ಝೈಗೋಟ್ ಆಗುತ್ತೆ. ಓಕೆ, ಸೊ ಅನದರ್ ಮೇಲ್ ಜರ್ಮ್ ಸೆಲ್ ಕಂಬೈನ್ ವಿತ್ ದ ಪೋಲಾರ್ ನ್ಯೂಕ್ಲಿಯೈ
So which is usually diploid in nature, and that becomes what? That becomes primary endosperm nucleus. ಅದು ಎಂಡೋಸ್ಪರ್ಮ್ ಆಗಿ ಡೆವಲಪ್ ಆಗುತ್ತೆ. ಓಕೆ, ಸೊ ಇವಾಗ ದಿಸ್ ಇಸ್ ನಥಿಂಗ್ ಬಟ್ ಫರ್ಟಿಲೈಸೇಷನ್ ಈವೆಂಟ್. ಏನಾಯಿತು ಅಂತ, ಪ್ರೀ ಫರ್ಟಿಲೈಸೇಷನಲ್ಲಿ ಗ್ಯಾಮೆಟ್ಸ್ ಫಾರ್ಮೇಷನ್ ಆಯಿತು, ಪೋಲನ್ಗಳು ಟ್ರಾನ್ಸ್ಫರ್ ಆಯಿತು, ಪಾಲಿನೇಷನ್ ಆಯಿತು. ಒನ್ಸ್ ದ ಪಾಲಿನೇಷನ್ ಟೇಕ್ಸ್ ಪ್ಲೇಸ್, pollen grains landed over the stigma, they started to germinate and they form the pollen tube, and this pollen tube reaches the ovary, okay, to carry the male gametes galna carry ಮಾಡುತ್ತೆ. Okay, one of the male gamete combines with the female gamete to become a zygote, adu zygote ಆಗುತ್ತೆ. So another male gamete combines with the polar nuclei to become the endosperm. Okay, I will write here, you can just observe. So male gamete ಇದೆ, one of the male gamete that combines with female gamete ಜೊತೆ ಕಂಬೈನ್ ಆಗುತ್ತೆ. ಸೊ ಏನಾಗುತ್ತೆ, ಎರಡು ಸೇರಿದ್ರೆ zygote ಆಗುತ್ತೆ. Zygote is usually diploid in nature because these two are haploid in nature. Okay, one set of chromosomes ಇರುತ್ತೆ. Again, another male gamete, two gametes are present inside the pollen grains, that's why. So another male gamete which is haploid in nature combines with, what is that, polar nuclei or central nuclei, polar nuclei which are diploid in nature, and that forms, so ಒಂದು ಮತ್ತೆ ಎರಡು ಸೇರಿದ್ರೆ ಏನಾಗುತ್ತೆ, ಟ್ರಿಪ್ಲಾಯ್ಡ್ ನ್ಯೂಕ್ಲಿಯೈ, that forms the endosperm, ಅದು ಎಂಡೋಸ್ಪರ್ಮ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಫರ್ಟಿಲೈಸೇಷನ್. ಸೊ ಬೋತ್ ಫರ್ಟಿಲೈಸೇಷನ್ ಎರಡು ಕೂಡ ಫ್ಯೂಸ್ ಆಗ್ತಾ ಇರೋದೇನೆ. ಸೊ ದೇ ಅಕರ್ ಸೈಮಲ್ಟೇನಿಯಸ್ಲಿ, ಹೆನ್ಸ್ ಇಟ್ ಇಸ್ ಕಾಲ್ಡ್ ಡಬಲ್ ಫರ್ಟಿಲೈಸೇಷನ್. ಏನಂತ ಹೇಳ್ತೀವಿ, ಡಬಲ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಇಲ್ಲಿ ಅಬ್ಸರ್ವ್ ಮಾಡಿ, ಆಫ್ಟರ್ ದ ಫರ್ಟಿಲೈಸೇಷನ್ ದ ಓವರಿ ಈಸ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು, observe this carefully. After the fertilization, ovary is transformed into fruit, adu fruit ಆಗುತ್ತೆ. ovule is transformed into seed, adu seed ಆಗುತ್ತೆ. ovarian walls ಗಳಿರುತ್ತಲ್ಲ, ovarian walls, they are transformed into fruit wall ಆಗುತ್ತೆ. So other part of the flower, they fall off, ಹಾಗೆ ಬಿದ್ದೋಗುತ್ತೆ ಎಲ್ಲವೂ ಕೂಡ. ಓಕೆ, so that is nothing but the particular concept. Next, after the fertilization, the ovules are transformed into seeds. You can observe the seed here. So they started to germinate. So two cotyledons are present in every seed. Every seed ಅಂತ ಹೇಳಿದ್ರೆ ಡೈಕಾಟ್ ಪ್ಲಾಂಟ್ಸ್ಗಳಲ್ಲಿ ಅವುಗಳಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಸೀಡ್ಗಳಲ್ಲಿ ಎರಡು ಕಾಟಿಲಿಡನ್ಗಳಿರುತ್ತೆ. ಸೊ ಕಾಟಿಲಿಡನ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ನಥಿಂಗ್ ಬಟ್, ಈ ಕಾಟಿಲಿಡನ್ಸ್ಗಳೇನಾಗಿರುತ್ತೆ, ಎಂಬ್ರಿಯಾನಿಕ್ ಲೀಫ್ ಅಂತ ಹೇಳ್ತೀವಿ. ದೀಸ್ ಆರ್ ಎಂಬ್ರಿಯಾನಿಕ್ ಲೀವ್ಸ್, ಕಾಟಿಲಿಡನ್ಸ್ ಅಂತ ಹೇಳಿದ್ರೆ. ಸೊ ನಾವು ಯು ಕ್ಯಾನ್ ಅಬ್ಸರ್ವ್ ಜರ್ಮಿನೇಷನ್ ಆಗುವಾಗ, ಸೊ ಟಾಪ್ ಒನ್ ಇರುತ್ತಲ್ಲ ವಿಚ್ ಇಸ್ ಮೂವಿಂಗ್ ಟುವರ್ಡ್ಸ್ ದ ಲೈಟ್, ಸೊ ದಟ್ ಈಸ್ ನಥಿಂಗ್ ಬಟ್ ಫೋಟೋಟ್ರಾಫಿಕ್ ಇನ್ ನೇಚರ್, ದಟ್ ಈಸ್ ನಥಿಂಗ್ ಬಟ್ ಪ್ಲಿಮ್ಯೂಲ್ ಅಂತ ಹೇಳಿದ್ರೆ ದಿಸ್ ಈಸ್ ಕಾಲ್ಡ್ ಫ್ಯೂಚರ್ ಶೂಟ್. ಯು ಕ್ಯಾನ್ ಸೇ ಬೇಬಿ ಶೂಟ್ ಅಂತ ಹೇಳ್ತೀವಿ. ಇನ್ನು ಕೆಳಭಾಗದಲ್ಲಿ, so which is usually geotrophic in nature, so that is nothing but baby root, okay, ಅಥವಾ future root ಅಂತ ಹೇಳ್ಬೋದು. Okay, so these are nothing but the cotyledon as well as the fertilization. Next, observe, ಈಗ ಹ್ಯೂಮನ್ಸ್ಗಳಿಗೆ ಬಂದಾಗ, ಹ್ಯೂಮನ್ ಬೀಯಿಂಗ್ಸಲ್ಲಿ ಯಾವ ಥರ ಫರ್ಟಿಲೈಸೇಷನ್ ಆಗುತ್ತೆ, ಫರ್ಟಿಲೈಸೇಷನ್ ಅಥವಾ ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವ ಥರ ಆಗುತ್ತೆ, ಆಗೋಕ್ಕೂ ಮುಂಚೆ ಪ್ಯೂಬರ್ಟಿ ಆಗಿರಬೇಕು, ಅಡಲಸೆನ್ಸ್ ಅಂತ ಹೇಳ್ತೀವಿ. ಸೊ ಅಡಲಸೆನ್ಸ್ ಮತ್ತು ಪ್ಯೂಬರ್ಟಿ ಅಂದ್ರೆ ಏನು? ಇಟ್ಸ್ ಅ ಫೇಸ್ ಆಫ್ ಅಡಲಸೆನ್ಸ್ ವೇರ್ ದ ಬಾಯ್ಸ್ ಅಂಡ್ ಗರ್ಲ್ಸ್ ಫಿಸಿಕಲಿ ಅಂಡ್ ಮೆಂಟಲಿ ಮೆಚ್ಯೂರ್ಸ್ ಅಂಡ್ ಆಲ್ಸೋ ದೇ ಅಟೈನ್ ರೀಪ್ರೊಡಕ್ಟಿವ್ ಕೆಪಾಸಿಟಿ. ಆ ಏಜಲ್ಲಿ ರೀಪ್ರೊಡಕ್ಟಿವ್ ಕೆಪಾಸಿಟಿ ಅಟೈನ್ ಬರುತ್ತೆ, ಜೊತೆಗೆ ಫಿಸಿಕಲಿ ಮೆಂಟಲಿ ಡೆವಲಪ್ ಆಗಿರ್ತಾರೆ. ಆ ಒಂದು ಫೇಸ್ಗೆ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ದಟ್? ಪ್ಯೂಬರ್ಟಿ. ನೆಕ್ಸ್ಟ್, ವಾಟ್ ಆರ್ ದ ಚೇಂಜಸ್ ದಟ್ ಅಕರ್ಸ್ ಇನ್ ಮೇಲ್ ಅಂಡ್ ಫೀಮೇಲ್ ಆರ್ ಬಾಯ್ಸ್ ಅಂಡ್ ಗರ್ಲ್ಸ್ ಡ್ಯೂರಿಂಗ್ ಪ್ಯೂಬರ್ಟಿ? ಏನೇನು ಚೇಂಜಸ್ ಆಗುತ್ತೆ ಅದನ್ನ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. ಅಬ್ಸರ್ವ್ ಹಿಯರ್, ಚೇಂಜಸ್ ಇನ್ ಗರ್ಲ್ಸ್, ಇಟ್ಸ್ ವಿಸಿಬಲ್ ರೈಟ್? ಎಸ್. ಸೊ ವೈಡನಿಂಗ್ ಆಫ್ ಹಿಪ್ಸ್ ಅಂಡ್ ಅಪಿಯರೆನ್ಸ್ ಆಫ್ ದ ಪ್ಯೂಬಿಕ್ ಹೇರ್. So these are the changes that occur in girls. Breast size begins to increase with the darkening of the skin of the nipples at the tip of the breast. Second one,
ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೆನಿಸ್ಟ್ರಿಯೇಷನ್ ಬಿಗಿನ್ಸ್ ಅಟ್ ದಿಸ್ ಟೈಮ್. ಈ ಟೈಮಲ್ಲಿ ಮೆನಿಸ್ಟ್ರಿಯೇಷನ್ ಬಿಗಿನ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಮೆನಿಸ್ಟ್ರಿಯೇಷನ್ ಅಂತ ಹೇಳಿದ್ರೆ ಏನು? ದ ರಿದಮಿಕ್ ಸೀರೀಸ್ ಆಫ್ ಚೇಂಜಸ್ ದಟ್ ಅಕರ್ಸ್ ಇನ್ ಅ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್. ಅಂದರೆ ಇದು ರಿದಮಿಕ್ ಆಗಿರುತ್ತೆ. ಇಂಟರ್ವಲ್ಸ್ ಅಂತ ಹೇಳಿದ್ರೆ 28 ಮತ್ತು 29 ಡೇಸ್ಗಳಲ್ಲಿ ಕರೆಕ್ಟಾಗಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನು ಮೆನಿಸ್ಟ್ರಿಯೇಷನ್ ಸ್ಟಾರ್ಟ್ಸ್ ಅಟ್ ದಿಸ್ ಟೈಮ್ ಅಂತ ಹೇಳೋಣ. ಚೇಂಜಸ್ ಇನ್ ದ ವಾಯ್ಸ್ ಬಾಕ್ಸ್ ಆರ್ ದ ಲ್ಯಾರಿಂಗ್ಸ್ ಆ್ಯಂಡ್ ದ ವಾಯ್ಸ್ ಬಿಕಮ್ ಹೈ ಪಿಚ್ಡ್ ಆ್ಯಂಡ್ ಸಾಫ್ಟ್. ಫಿಮೇಲಲ್ಲಿ ವಾಯ್ಸು ಹೈ ಪಿಚ್ಚಲ್ಲಿ ಇರುತ್ತೆ, ಸಾಫ್ಟ್ ಆಗಿರುತ್ತೆ. ಬಟ್ ಬಾಯ್ಸ್ಗಳಿಗೆ ಬಂದಾಗ ಲೋ ಪಿಚ್ ಆಗಿರುತ್ತೆ, ಬೇಸ್ ವಾಯ್ಸ್ ಆಗಿರುತ್ತೆ. ಓಕೆ, ನೆಕ್ಸ್ಟು ಚೇಂಜಸ್ ಇನ್ ಬಾಯ್ಸಲ್ಲಿ. ಸೊ ಫ್ಯೂ ಚೇಂಜಸ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ದ ಫೇಶಿಯಲ್ ಆ್ಯಂಡ್ ಪ್ಯೂಬಿಕ್ ಹೇರ್ started to appear on the face and the genital area respectively. ಓಕೆ, ಸೊ ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ರೆ ಮೊದಲು ಎಲ್ಲಿ ಅಪಿಯರ್ ಆಗುತ್ತೆ ಅನ್ನೋ ಬೇಸಿಸ್ ಮೇಲೆ. ಹಾಗಾಗಿ ಫೇಶಿಯಲ್ ಮತ್ತು ಪ್ಯೂಬಿಕ್ ಹೇರ್ಗಳು ಈ ಟೈಮಲ್ಲಿ ಅಪಿಯರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದೇರ್ ವಾಯ್ಸ್ ಬಾಕ್ಸ್ ಬಿಗಿನ್ಸ್ ಟು ಕ್ರ್ಯಾಕ್ ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್. ಸೊ ಇಲ್ಲಿ ಆ್ಯಡಮ್ಸ್ ಆ್ಯಪಲ್ ಅಂತ ಇರುತ್ತೆ. ಆ್ಯಡಮ್ಸ್ ಆ್ಯಪಲ್ ಅಂತ ಹೇಳಿದ್ರೆ ಮೇಲಲ್ಲಿ ವಾಯ್ಸ್ ಬಾಕ್ಸ್ ಏನಿದೆ ಲ್ಯಾರಿಂಗ್ಸ್ ಅದು ಏನಾಗುತ್ತೆ, ಔಟ್ ಗ್ರೋತ್ ಆಗುತ್ತೆ. ಓಕೆ, ಸೊ ದ ವಾಯ್ಸ್ ಬಾಕ್ಸ್ ಬಿಗಿನ್ಸ್ ಟು ಕ್ರ್ಯಾಕ್ ಆ್ಯಂಡ್ ಪೊಸೆಸ್ ಡೀಪ್ ವಾಯ್ಸ್ and the protruding part of the voice is called Adam's apple. A protruding part of the voice box ಇದೆಯಲ್ಲ, ಅದಕ್ಕೆ ಏನಂತ ಹೇಳ್ತೀವಿ, that is known as Adam's apple. Next, the penis occasionally begins to become enlarged and erect. These are the main changes that occurs in boys and girls during puberty. ಇದಿಷ್ಟು ಆದಮೇಲೆ once they have attained or the sexual characteristics or ability to reproduce the young one, ಸೊ ಇವಾಗ ಏನಾಗಬೇಕು, ರೀಪ್ರೊಡಕ್ಷನ್ ಆಗುತ್ತೆ. ಸೊ ಅಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ದೇರ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್, ಸಾರಿ, ಜಸ್ಟ್ ಎ ಮಿನಿಟ್, ಲೆಟ್ ಮಿ ಡ್ರ್ಯಾಗ್ ದಿಸ್ ಹಿಯರ್. ಎಸ್, ಸೊ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಹಿಯರ್. ಸೊ ಕಾಮನ್ ಆಗಿ ಕೇಳ್ತಾರೆ ಇದನ್ನು ಎಕ್ಸಾಮಿನೇಷನಲ್ಲಿ. ಡ್ರಾ ಮಾಡಿ ಅಂತ ಕೇಳಲ್ಲ, ಬಟ್ ದೇ ಗೋನ ಆಸ್ಕ್ what are the different structures of male and female reproductive system and write their functions ಅಂತ ಹೇಳಿಬಿಟ್ಟು ಕಂಪೇರ್ ಮಾಡೋಣ, so that you can easily remember for long time, right? So here you can observe ovary. A pair of ovaries are present in female. So these are the primary sex organs. Like ovaries in female, so a pair of testicles are present in male. So a pair of testicles are present in male. These are the gonads, are the primary sex organs, where the ova in female and sperm in male have been produced. Male alli sperms galu produce agutte ಒಂದು. Next ಅದಾದ ಮೇಲೆ you can observe here, there is a tube-like structure which carry over from ovary to the uterus. Carry ಮಾಡುತ್ತೆ. These tube-like structures are called fallopian tube. Fallopian ಟ್ಯೂಬ್ಸ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಇರುತ್ತೆ ಎ ಪೇರ್ ಆಫ್ ಓವೆರಿ, ಎ ಪೇರ್ ಆಫ್ ಫಾಲೋಪಿಯನ್ ಟ್ಯೂಬ್. ನೆಕ್ಸ್ಟ್ ಇಲ್ಲಿ ಬಂದರೆ ಅಗೈನ್ ಎ ಪೇರ್ ಆಫ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ಸೊ ವಿಚ್ ಹೆಲ್ಪ್ಸ್ ಇನ್ ಕ್ಯಾರಿಯಿಂಗ್ ದ ಸ್ಪರ್ಮ್ ಟುವರ್ಡ್ಸ್ ದ ಪೆನಿಸ್. ದೇ ಆರ್ ಕಾಲ್ಡ್ ವ್ಯಾಸ್ ಡಿಫರೆನ್ಸ್. ದೇ ಆರ್ ಕಾಲ್ಡ್ ವ್ಯಾಸ್ ಡಿಫರೆನ್ಸ್. ಓಕೆ, ಸೊ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇಲ್ಲಿ ಫಾಲೋಪಿಯನ್ ಟ್ಯೂಬಲ್ಲಿ ವ್ಯಾಸ್ ಡಿಫರೆನ್ಸ್. ನೆಕ್ಸ್ಟ್ ಅದಾದಮೇಲೆ ಇನ್ ಫೀಮೇಲ್, ಸೊ ದೇರ್ ಈಸ್ ಎ ಪಾರ್ಟ್ ವೇರ್ ದ embryo develops as well as the menstruation occur. So that is called uterus. Uterus is the site of menstruation, is the site of the baby development or the embryo development ಅಂತ ಹೇಳ್ಬೋದು. ನೆಕ್ಸ್ಟ್ ಅದಾದಮೇಲೆ ಡಿಫ್ರೆಂಟ್ ಪಾರ್ಟ್ಸ್ಗಳಿರುತ್ತೆ ಇಲ್ಲಿ, ಅಂದರೆ ಔಟರ್ ಪೆರಿಮೆಟ್ರಿಯಮ್, ಮಯೋಮೆಟ್ರಿಯಮ್, ಎಂಡೋಮೆಟ್ರಿಯಮ್ ಅಂತ ಹೇಳಿಬಿಟ್ಟು. ಬಟ್ ಇಲ್ಲಿ ಒಂದು ಕೆನಲ್ ಇರುತ್ತೆ. Okay, there is a narrow path, so that is moving towards the vagina, that is nothing but cervix. Cervix anta, and finally vagina. Okay, vagina. Next illige bandre male alli there are many glands. ಮೂರು ತರದ ಗ್ಲ್ಯಾಂಡ್ಸ್ ಗಳನ್ನ ನಾವು ನೋಡ್ತೀವಿ. ಫಸ್ಟ್ ಒನ್ ಇಸ್ prostate gland, next one is seminal vesicles, and the next one is bulbourethral gland. ಅದನ್ನು ಕೌಪರ್ಸ್ ಗ್ಲ್ಯಾಂಡ್ ಅಂತಲೂ ಕೂಡ ಹೇಳ್ತೀವಿ, ಕೌಪರ್ಸ್ ಗ್ಲ್ಯಾಂಡ್. ಸೊ ಅದಾದಮೇಲೆ ಎಕ್ಸ್ಟರ್ನಲ್ ಜೆನಿಟಿಲಿಯಾ, ದಟ್ ಈಸ್ ನಥಿಂಗ್ ಬಟ್ ದ ಪೆನಿಸ್. ಆ್ಯಂಡ್ ರಿಮೆಂಬರ್ ದಿಸ್ prostate gland, seminal vesicles, they are mainly responsible for producing the semen. ಇಲ್ಲಿಂದ ಸೆಮೆನ್ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಸೆಮೆನ್ ಪ್ರೊಡ್ಯೂಸ್ ಆಗೋದು ಟೆಸ್ಟಿಕಲ್ಲಿಂದ, ಬಟ್ ವೈಟಿಶ್ ಫ್ಲೂಯಿಡ್ ಪ್ರೊಡ್ಯೂಸ್ಡ್ ಫ್ರಮ್ ದ prostate gland and seminal vesicles. ಸೆಮೆನ್ ಅಂತ ಬರಿತಾ ಇದ್ದೀನಿ. ಆ್ಯಂಡ್ ಯೂಶಲಿ ಅದರಲ್ಲಿ ಏನಿರುತ್ತೆ,
ದೇ ಕಂಟೈನ್ ಫ್ರಕ್ಟೋಸ್ ಆ್ಯಂಡ್ ಸಮ್ ಎಂಜೈಮ್ಸ್ಗಳಿರುತ್ತೆ. ಓಕೆ, ದೇ ನರಿಷಸ್ ದ ಡೆವಲಪಿಂಗ್ ಸ್ಪರ್ಮ್. ಅದು ಸ್ಪರ್ಮನ್ನು ನರಿಷ್ ಮಾಡುತ್ತೆ, ಅದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅರ್ಥ. ನೆಕ್ಸ್ಟ್ ಅದಾದಮೇಲೆ ಕೌಪರ್ಸ್ ಗ್ಲ್ಯಾಂಡ್ ದಟ್ ಹೆಲ್ಪ್ಸ್ ಇನ್ ಲ್ಯೂಬ್ರಿಕೇಶನ್ ಆಫ್ ಪೆನಿಸ್ ಡ್ಯೂರಿಂಗ್ ದ ಇಂಟರ್ಕೋರ್ಸ್. ಸೊ ಪೆನಿಸ್ ಇಸ್ ದ ಕಾಪುಲೇಟರಿ ಆರ್ಗನ್. ಸೊ ಇಲ್ಲಿ ಫಿಮೇಲಲ್ಲಿ ಮೇನ್ ಆಗಿ ಬಂದಾಗ, ಸೊ ಓವೆರಿ ಪ್ರೊಡ್ಯೂಸಸ್ ದ ಓವಾ ಆರ್ ಯು ಕ್ಯಾನ್ ಸೆ ಓವಮ್. ಫಲೋಪಿಯನ್ ಟ್ಯೂಬ್ ಕ್ಯಾರೀಸ್ ದ ಓವಾ ಟುವರ್ಡ್ಸ್ ದ ಯುಟೆರಸ್. ಯುಟೆರಸ್ ಅನ್ನೋದು ಏನಾಗಿರುತ್ತೆ, ತುಂಬ ಚಿಕ್ಕದಾಗಿರುತ್ತೆ, ಬಟ್ ದ ಪ್ಲೇಸ್ ವೇರ್ ದ ಬೇಬಿ ಗ್ರೋ ಆಸ್ ವೆಲ್ ಆಸ್ ದ ಮೆನ್ಸ್ಟ್ರೇಷನ್ ಆಗುತ್ತೆ. ಸರ್ವೆಕ್ಸ್ ಆ್ಯಂಡ್ ವಜೈನಾ ದಟ್ ಬೋತ್ ಫಾರ್ಮ್ಸ್ ದ ಬರ್ತ್ ಕೆನಾಲ್. ಇವೆರಡೂ ಕೂಡ ಬರ್ತ್ ಕೆನಾಲನ್ನು ಫಾರ್ಮ್ ಮಾಡುತ್ತೆ, ಬರ್ತ್ ಕೆನಾಲ್ ಆಗುತ್ತೆ ಇಲ್ಲಿಂದ. ಓಕೆನಾ? ಸೊ ಈಗ ಸ್ಟ್ರಕ್ಚರ್ ಗೊತ್ತಾಯ್ತು ನಮಗೆ. ಒನ್ಸ್ ದ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್, ಫರ್ಟಿಲೈಸೇಷನ್ ಆದಮೇಲೆ ಮೀನ್ಸ್ ಟ್ರಾನ್ಸ್ಫರ್ ಆಫ್ ಸ್ಪರ್ಮ್ ಇನ್ ಟು ದ ಫಿಮೇಲ್ ಜೆನೆಟಲ್ ಟ್ರ್ಯಾಕ್ಟ್ ಆದಮೇಲೆ ಎಲ್ಲಿ ಫರ್ಟಿಲೈಸೇಷನ್ ಆಗೋದು? ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ಫಲೋಪಿಯನ್ ಟ್ಯೂಬ್. ಇಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಆ್ಯಂಡ್ ಫೈನಲಿ that fertilized egg becomes the zygote ಆಗುತ್ತೆ. zygote moves towards, ಎಲ್ಲಿಗೆ ಮೂವ್ ಆಗುತ್ತೆ? ಎಸ್, ಟುವರ್ಡ್ಸ್ ದ ಯುಟರಸ್ ಬರುತ್ತೆ. and finally that get embedded into the wall of the uterus and becomes an embryo. ಜೊತೆಗೆ ಅಲ್ಲಿ ಒಂದು ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಇದನ್ನೇ ಇಂಪಾರ್ಟೆಂಟ್ ಆಗಿ ಕೇಳೋದು. and the structure which is formed after the fertilization is called placenta. ಈಗ ಇಲ್ಲಿ ಫರ್ಟಿಲೈಸೇಷನ್ ಬರಿತಾ ಇದ್ದೀನಿ. sperm, okay, and the ovum that becomes zygote ಆಗುತ್ತೆ. ಸೊ ಇವೆರಡೂ ಕೂಡ ಹ್ಯಾಪ್ಲಾಯ್ಡ್ ಆಗಿದ್ರೆ, this one is diploid in nature and that becomes embryo. ಅದು ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ. ಈ ಟೈಮಲ್ಲಿ in the inner wall of the uterus there is a formation of a disc-like structure. That disc-like structure is commonly called placenta. ಇದನ್ನ ಮೇಯ್ನ್ ಆಗಿ ಕೇಳ್ತಾರೆ ಎಕ್ಸಾಮಿನೇಷನ್ ಅಲ್ಲಿ. ವಾಟ್ ಇಸ್ ಪ್ಲೆಸೆಂಟಾ? ಪ್ಲೆಸೆಂಟಾ ಇಸ್ ದ ಡಿಸ್ಕಾಯ್ಡ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ದ ಇನ್ನರ್ ವಾಲ್ ಆಫ್ ದ ಯುಟರಸ್ ಅಂಡ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ವಾಟ್? ಟ್ರಾನ್ಸ್ಫರಿಂಗ್ ಆರ್ ಸಪ್ಲೈಯಿಂಗ್ ದ ಆಕ್ಸಿಜನ್ ನ್ಯೂಟ್ರಿಯೆಂಟ್ಸ್ ಟು ದ ಡೆವಲಪಿಂಗ್ ಬೇಬಿ. ಡೆವಲಪ್ ಆಗ್ತಾ ಇರೋ ಬೇಬಿಗೆ ಏನಾಗುತ್ತೆ? ಅದು ಆಕ್ಸಿಜನ್ ನ್ಯೂಟ್ರಿಯೆಂಟ್ಸ್ ಅನ್ನು ಸಪ್ಲೈ ಮಾಡುತ್ತೆ ಥ್ರೂ ದ ಅಂಬೆಲಿಕಲ್ ಕಾರ್ಡ್. ಕರುಳ ಬಳ್ಳಿಯ ಮುಖಾಂತರ ಅದು ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಯು ಕ್ಯಾನ್ ಈಸಿಲಿ ಸೇ placenta is the structural and functional unit present between the mother's body and the embryo that supplies, ಏನೇನು ಕೆಲಸ ಮಾಡುತ್ತೆ ಅಂತ ಬರೆಯೋಣ ಇಲ್ಲಿ. that supplies, ಒಂದನೇದು that supplies nutrients ಅನ್ನು ಸಪ್ಲೈ ಮಾಡುತ್ತೆ and oxygen. second one removes carbon dioxide and wastes generated from the baby. And finally acts as an endocrine gland. ಇದು ಗ್ಲ್ಯಾಂಡ್ ತರ ಆಕ್ಟ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಫರ್ಟಿಲೈಸೇಷನ್ ಅಂಡ್ ಡೆವಲಪ್ಮೆಂಟ್ ಆಫ್ ಬೇಬಿ ಅಂಡ್ ಪ್ಲಾಸೆಂಟಾ. ಇನ್ನೊಂದು ಕ್ವಶನ್ ಇದೆ ಅಲ್ಲಿ ಇಂಪಾರ್ಟೆಂಟ್ ಆಗಿ. ವಾಟ್ ಇಫ್ ದ ಫರ್ಟಿಲೈಸೇಷನ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್? ಫರ್ಟಿಲೈಸೇಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ವಾಟ್ ಇಸ್ ದ ಫೇಟ್ ಆಫ್ ಎಗ್ ಆಫ್ಟರ್ ದ ಓವ್ಯುಲೇಷನ್ ಇಫ್ ದ ಫರ್ಟಿಲೈಸೇಷನ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್? ಎಗ್ ಯಾವಾಗಲೂ ಒಂದು ಮಂತಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಫರ್ಟಿಲೈಸೇಷನ್ ಆಗಲಿಲ್ಲ ಅಂದರೆ ಏನಾಗುತ್ತೆ? ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಫ್ ದ ಫರ್ಟಿಲೈಸೇಷನ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಇನ್ ದಟ್ ಪರ್ಟಿಕ್ಯುಲರ್ ಟೈಮ್, ಸೊ ದ ಇನ್ನರ್ ವಾಲ್ ಆಫ್ ದ ಯುಟರಸ್, ಓಕೆ, ದಟ್ ಈಸ್ ಕಾಲ್ಡ್ ಎಂಡೋಮೆಟ್ರಿಯಮ್, ಬ್ರೇಕ್ಸ್, ಅದು ಬ್ರೇಕ್ ಆಗುತ್ತೆ. ಅಲಾಂಗ್ ವಿತ್ ಸಾಫ್ಟ್ ಟಿಶ್ಯೂಸ್ ಆ್ಯಂಡ್ ಬ್ಲಡ್, ದಿಸ್ ಅನ್ಫರ್ಟಿಲೈಸ್ಡ್ ಎಗ್, ಇವಾಗ ಇದು ಅನ್ಫರ್ಟಿಲೈಸ್ಡ್ ಅಂತ ಕನ್ಸಿಡರ್ ಮಾಡ್ತಾ ಇರೋಣ. ದಿಸ್ ಅನ್ಫರ್ಟಿಲೈಸ್ಡ್ ಎಗ್ ಇಸ್ ಮೂವ್ ಔಟ್ ಆಫ್ ದ ವಜೈನಾ. ದಿಸ್ ಪ್ರಾಸೆಸ್ is called menstruation. What is that? Menstruation. Menstruation occurs when the egg is not fertilized. So ಯಾವ ಥರ ಬರುತ್ತೆ ಅದು? If the egg is not fertilized, the inner wall of the uterus is breaks along with the softer tissues. So along with the blood, that egg comes out. This process is nothing but menstruation. ಹಾಗೆ ಕಂಟಿನ್ಯೂ ಆಗುತ್ತೆ menstruation. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಎಸ್, ಕಾಂಟ್ರಾಸೆಪ್ಟಿವ್ಸ್ ಆರ್ ಬರ್ತ್ ಕಂಟ್ರೋಲ್ಸ್. ಸೊ ಕಾಮನ್ ಆಗಿ 2 ಮಾರ್ಕ್ಸ್ ಕೇಳ್ತಾರೆ ಇದನ್ನು, ಅಥವಾ 3 ಮಾರ್ಕ್ಸು ಕೂಡ ಕೇಳ್ಬೋದು. ವಾಟ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಟಿವ್ಸ್? ಯಾವ್ಯಾವ ಥರ ಇರುತ್ತೆ? ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ 3 to 4 ಮೆಥಡ್ಸ್ಗಳನ್ನ ಕೊಟ್ಟಿದ್ದಾರೆ. ವೆರಿ ಫಸ್ಟ್ ಒನ್ ಈಸ್, ವಾಟ್ಸ್ ದಟ್? ಬ್ಯಾರಿಯರ್ ಕಾಂಟ್ರಾಸೆಪ್ಟಿವ್ಸ್.
ಮೆಕ್ಯಾನಿಕಲ್ ಬ್ಯಾರಿಯರ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಕಾಂಡೋಮ್ಸ್ಗಳಾಗಿರ್ಬೋದು, ಕಾಂಡೋಮ್ಸ್, ಡಯಾಫ್ರಾಮ್ಸ್ ಆ್ಯಂಡ್ ಆಲ್ಸೋ ಸರ್ವೈಕಲ್ ಕ್ಯಾಪ್ಸ್ ಅಂತ ಹೇಳ್ತೀವಿ. These are the devices which are used to wrap the male or female genital tract or copulatory organ during the intercourse ಆಗುವಾಗ ಆರ್ಗನ್ಸ್ಗಳನ್ನ ವ್ರ್ಯಾಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ದೇ ಆ್ಯಕ್ಟ್ ಆಸ್ ಎ ಬ್ಲಾಕ್, ಓಕೆ, ದೇ ಆ್ಯಕ್ಟ್ ಆಸ್ ಎ ಬ್ಯಾರಿಯರ್ ಸೊ ಫಾರ್ ದ ಸ್ಪರ್ಮ್ ಟು ಎಂಟರ್ ದ ಫಿಮೇಲ್ ಜೆನೈಟಲ್ ಟ್ರ್ಯಾಕ್ಟ್. ಇವುಗಳಿಗೆ ಬ್ಯಾರಿಯರ್ ಮೆಥಡ್ ಅಂತ ಹೇಳ್ತೀವಿ. ನ್ಯಾಚುರಲ್ ಮೆಥಡ್ಗಳು ಕೂಡ ಇರುತ್ತೆ. ಸೊ ಅದು ನೀವು ಹೈಯರ್ ಕ್ಲಾಸ್ಗಳಲ್ಲಿ ತಿಳ್ಕೊಳ್ತೀರಾ. ಕಾಯಿಟಸ್ ಇಂಟ್ರಪ್ಟಸ್ ಆಗಿರ್ಬೋದು, ಅಥವಾ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಆಗಿರ್ಬೋದು, ಲ್ಯಾಕ್ಟೇಷನಲ್ ಅಮೆನೋರಿ ಅಂತ ಹೇಳಿಬಿಟ್ಟು. ಸೊ ಈಗ ಬ್ಯಾರಿಯರ್ ಕಾಂಟ್ರಸೆಪ್ಟಿವ್ಸ್ ಅಂತ ಹೇಳಿದ್ರೇನು? ಹಿಯರ್ ದ ಪ್ರಿನ್ಸಿಪಲ್ ವಿಚ್ ಈಸ್ ಇನ್ವಾಲ್ವ್ಡ್ ಇನ್ ದ ಬ್ಯಾರಿಯರ್ ಕಾಂಟ್ರಸೆಪ್ಟಿವ್ ಈಸ್ ಟು ಅವಾಯ್ಡ್ ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೇಟ್ಸ್ by using some external devices called condoms, diaphragms and also cervical cap. Next, chemical contraceptives. Here we can use some of the oral pills. ಕೆಲವು ಓರಲ್ ಪಿಲ್ಸ್ಗಳಿಗೆ ನಾವು ಕೆಮಿಕಲ್ ಕಾಂಟ್ರಸೆಪ್ಟಿವ್ಸ್ ಅಂತ ಹೇಳ್ತೀವಿ. ಸೊ ದೇ ರಿಲೀಸ್ ಹಾರ್ಮೋನ್ಸ್ಗಳನ್ನ ರಿಲೀಸ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ದೇ ಬ್ರಿಂಗ್ ದ ಚೇಂಜಸ್ ಇನ್ ದ ರೀಪ್ರೊಡಕ್ಟಿವ್ ಆರ್ಗನ್ಸ್ಗಳಲ್ಲಿ ಚೇಂಜ್ ಮಾಡುತ್ತೆ. ಅಂದರೆ ದೇ ಬ್ಯಾಲೆನ್ಸ್ ದ ಡಿಫ್ರೆಂಟ್ ಹಾರ್ಮೋನ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಮೆನಿಸ್ಟ್ರಿಯೇಷನ್. ಆ ಮೆನಿಸ್ಟ್ರಿಯೇಷನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಹಾರ್ಮೋನ್ಸ್ಗಳನ್ನ ಇವು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಓಕೆ, ಈಗ ಇಂಟರ್ಕೋರ್ಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇಂಟರ್ಕೋರ್ಸ್ ಆದಾಗ ಇಫ್ ದೇ ಟೇಕ್ ದಿಸ್ ಕೈಂಡ್ ಆಫ್ ಪಿಲ್ಸ್ ಆರ್ ಇಟ್ ಮೇ ಬಿ ಎನಿ ಕೈಂಡ್ ಆಫ್ ಹಾರ್ಮೋನ್ ವಿಚ್ ಆರ್ ಪ್ರೆಸೆಂಟ್ ಇನ್ ದೋಸ್ ಟ್ಯಾಬ್ಲೆಟ್ಸ್, ದೇ ಮೇ ಕಾಸಸ್ ದ ಮೆನಿಸ್ಟ್ರಿಯೇಷನ್. ಥ್ರೂ ದಟ್ ದ ಫರ್ಟಿಲೈಸ್ಡ್ ಎಗ್ ವಿಲ್ ಬಿ ಎಲಿಮಿನೇಟೆಡ್, ಹೊರಗಡೆ ಹೋಗುತ್ತೆ. ಸೊ ಹಾಗಾಗಿ ಅದರಲ್ಲಿ ನಾವು LNG-20 ಅಂತ ಕೂಡ ಹೇಳ್ತಾರೆ, ಅಂದರೆ ಲೆವೆನೋಜೆಸ್ಟ್ರಾಲ್ 20 ಅಂತ ಹೇಳಿಬಿಟ್ಟು. ನೆಕ್ಸ್ಟು ಇಂಟ್ರಾಯುಟರೈನ್ ಡಿವೈಸಸ್ ವಿಚ್ ಆರ್ ಯೂಶುಯಲಿ ಬೇರೆ ಬೇರೆ ಥರ ಇರುತ್ತೆ. ಅದು ಇದ್ರಿಗೂ ಸೇರ್ಕೊಳ್ಳುತ್ತೆ. ಅದು ಯಾವುದು LNG-20, ಅದು ಕೂಡ ಯಾವುದು ಹಾರ್ಮೋನ್ ರಿಲೀಸಿಂಗ್ಗೆ ಬಂದುಬಿಡುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಹಿಯರ್ ಕಾಪರ್ ಟಿ ಅಂತ ಬರೆಯೋಣ, ನಿಮಗೆ ನಾರ್ಮಲ್ ಆಗಿ ಗೊತ್ತಿರೋದು ಕಾಪರ್ ಟಿ ಮಲ್ಟಿಲೋಡ್ 375 ಅಂತ ಹೇಳಿಬಿಟ್ಟು. ದೀಸ್ ಆರ್ ಕಾಪರ್ ರಿಲೀಸಿಂಗ್ IUDs, intrauterine devices, which are inserted by the doctors into the uterus or the vagina. ಒಳಭಾಗಕ್ಕೆ ಇನ್ಸರ್ಟ್ ಮಾಡಿರ್ತಾರೆ. They release the copper. So this copper ions suppresses the motility of the sperm. By that way it prevents the fertilization. Prevent ಮಾಡುತ್ತೆ. Okay, that's the thing. Next, sterilization method ಅಲ್ಲಿ ಎರಡು ಥರ ಇರುತ್ತೆ. One is tubectomy and the next one is nothing but vasectomy ಆಗೋದೆಲ್ಲಿ ಮೇಲಲ್ಲಿ, ಟ್ಯೂಬೆಕ್ಟಮಿ ದಟ್ ವಿ ಕ್ಯಾನ್ ಡೂ ಇನ್ ಫೀಮೇಲಲ್ಲಿ ಆಗುತ್ತೆ. ಸೊ ಟ್ಯೂಬೆಕ್ಟಮಿ ಅಂತ ಹೇಳಿದ್ರೆ ಬ್ಲಾಕೇಜ್ ಆಫ್ ಫಲೋಪಿಯನ್ ಟ್ಯೂಬ್. ಸೊ ವೆಸೆಕ್ಟಮಿ ಇನ್ ದ ಸೆನ್ಸ್ ಬ್ಲಾಕೇಜ್ ಆಫ್ ವ್ಯಾಸ್ ಡಿಫರೆನ್ಸ್. ಸೊ ಬೈ ದಿಸ್ ವೇ ವಿ ಕ್ಯಾನ್ ಪ್ರಿವೆಂಟ್ ದ ಟ್ರಾನ್ಸ್ಫರ್ ಆಫ್ ಬೋತ್ ಎಗ್ ಅಂಡ್ ಸ್ಪರ್ಮ್. ಸೊ ಅದು ಪ್ರಿವೆಂಟ್ ಮಾಡಿದ್ರೆ ಫರ್ಟಿಲೈಸೇಷನ್ ಆಗೋಲ್ಲ ಅನ್ನೋ ಕಾನ್ಸೆಪ್ಟ್ ಇದು. ನೆಕ್ಸ್ಟ್ ಅದಾದ ಮೇಲೆ ಇನ್ನೊಂದು ಕಾನ್ಸೆಪ್ಟ್ ಇದೆ, STDs ಅಂತ ಹೇಳಿಬಿಟ್ಟು, sexual transmitted diseases. So there are many. We are just giving 2 or 3 examples, especially AIDS. ಈ ಎಕ್ಸಾಂಪಲ್ನ ಕೊಡ್ತಾರೆ. ಸೊ acquired immunodeficiency syndrome, and that is caused by a kind of virus that is called HIV. acquired immunodeficiency virus ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಯಾಕೆ ಕೇಳ್ತಾರೆ ಅಂತ ಹೇಳಿದ್ರೆ, now we need to talk about what are the methods ಆರ್ ಪ್ರಿವೆಂಟಿವ್ ಮೆಜರ್ಸ್ ವಿ ನೀಡ್ ಟು ಟೇಕ್ ಅಂತ ಕೇಳಿದಾಗ ಯಾವ ಥರ ಪ್ರಿವೆಂಟ್ ಮಾಡ್ಬೋದು ಇದು ಬರದೇ ಇರೋ ಥರ ಅಂತ ಹೇಳಿದ್ರೆ, ಒಂದು, ಸೊ ಡ್ಯೂರಿಂಗ್ ಇಂಟರ್ಕೋರ್ಸ್ ದೇ ನೀಡ್ ಟು ಯೂಸ್ ವಾಟ್ ಬ್ಯಾರಿಯರ್ ಕಾಂಟ್ರಾಸೆಪ್ಟಿವ್ಸ್. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಅಲ್ಲಿ ನಾರ್ಮಲ್ ಆಗಿ ಕೇಳೋದು 4 ಥರ ಯಾವುದ್ರ ಮುಖಾಂತರ ಹರಡುತ್ತೆ ಅಂತ ಹೇಳ್ಬಿಟ್ಟು, ದೇ ವಿಲ್ ಟ್ರಾನ್ಸ್ಫರ್ ಫ್ರಮ್ ಇನ್ಫೆಕ್ಟೆಡ್ ಮದರ್ ಟು ಇನ್ಫ್ಯಾಂಟ್. ಓಕೆ, ಅಂದರೆ ರೋಗಗ್ರಸ್ತ ತಾಯಿಯಿಂದ ಮಗುಗೆ ಕೂಡ ಬರಬಹುದು ಒಂದು. ಸೆಕೆಂಡ್ ಒನ್, so it will be transmitted from infected person to the healthy person through the injection method ಅಂತ ಹೇಳಿದ್ರೆ, through unsterilized syringes and needles. ಅವರು ಯೂಸ್ ಮಾಡಿರ್ತಕ್ಕಂಥ ಸಿರಿಂಜಸ್ ಮತ್ತು ನೀಡಲ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಬರಬಹುದು. ನೆಕ್ಸ್ಟು, ಇಟ್ ವಿಲ್ ಟ್ರಾನ್ಸ್ಮಿಟೆಡ್ ಥ್ರೂ ದ ಟ್ರಾನ್ಸ್ಫ್ಯೂಷನ್ ಆಫ್ ಬ್ಲಡ್ಡನ್ನು ಟ್ರಾನ್ಸ್ಫ್ಯೂಸ್ ಮಾಡಿದಾಗಲೂ ಕೂಡ ಬರಬಹುದು. ಹಾಗಾಗಿ ಅಷ್ಟನ್ನು ಕೂಡ ನೆನ್ಪಿಟ್ಕೊಂಡಿರಿ. ಸೊ ದಟ್ ಈಸ್ ನಥಿಂಗ್ ಬಟ್ STDs, sexual transmitted diseases. ಓಕೆ, ಎಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ದಿಸ್ ಕಾನ್ಸೆಪ್ಟ್. ಈಗೆಲ್ಲ ಕಾನ್ಸೆಪ್ಟ್ಗಳು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಫ್ರಮ್ ದ ಬಿಗಿನಿಂಗ್. ಓಕೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಯಿತು. ಸೆಕ್ಷುವಲ್ ರಿಪ್ರೊಡಕ್ಷನ್
ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅದರಲ್ಲಿ ಈ ಎರಡು ಡಯಾಗ್ರಾಮ್ಸ್ಗಳು ಇಂಪಾರ್ಟೆಂಟ್, ಫ್ಲವರ್ ಮತ್ತು ಪೋಲೆನ್ ಜರ್ಮಿನೇಷನ್. ಓಕೆ, ನೆಕ್ಸ್ಟ್ ಅದಾದಮೇಲೆ ಚೇಂಜಸ್ ಇನ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಡ್ಯೂರಿಂಗ್ ಪ್ಯೂಬರ್ಟಿ, ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಪ್ಲೆಸೆಂಟಾ ಫಂಕ್ಷನ್ ಕೇಳ್ತಾರೆ, ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಸೆಪ್ಟಿವ್ಸ್. ಓಕೆ, ಇನ್ನೂ ಏನಾದರೂ ಡೌಟ್ಸ್ಗಳಿದ್ದರೆ ನಿಮಗೆ ಗೊತ್ತಿರೋ ಹಾಗೆ ಒನ್ ಶಾರ್ಟ್ ಲೆಕ್ಚರ್ ಇದೆ ಯೂಟ್ಯೂಬಲ್ಲಿ, ಅದನ್ನು ನೋಡಿ PW ಆ್ಯಪಲ್ಲಿ. ಸೊ ಅಲ್ಲೂ ಕೂಡ ಪ್ರಾಕ್ಟೀಸ್ ಶೀಟ್ ಸಿಗುತ್ತೆ, ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ. ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ರಿಲೀಸ್ ಮಾಡ್ತಾ ಇದ್ದೀವಿ, ಆ ವಿಡಿಯೋಸ್ಗಳನ್ನೂ ಕೂಡ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ನೈಸ್ ಡೇ.